ಸುಹಾನ ಹಾಡ್ತಾ ಇರಿ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಮೊದಲಿಗೆ ಪ್ರಪಂಚದ ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಅಕ್ಕಂದಿರು, ತಾಯಂದಿರು, ಪತ್ನಿಯರು, ಯುವತಿಯರು, ಪ್ರತಿಯೊಂದು ಮಹಿಳೆಗೂ ಒಂದು ವಿಶೇಷವಾದ ದಿನ. ಅದು ಕೇವಲ ದಿನಕ್ಕೆ ಮಾತ್ರ ಸೀಮಿತ ಆಗದೇ ಮಹಿಳೆಯರಿಗೆ ವಿಶೇಷವಾದ ಗೌರವ ಮತ್ತು ಸ್ವಾತಂತ್ರ್ಯವನ್ನು ಕೊಡಬೇಕನ್ನುವಂಥ ಒಂದು ವಿಚಾರದೊಂದಿಗೆ ಇವತ್ತು ಒಂದು ವಿಶೇಷ ಸಂದರ್ಭದಲ್ಲಿ ಈ ಚರ್ಚೆಯನ್ನು ಕೂಡ ಕೈಗೆತ್ತಿಕೊಳ್ತಾ ಇದ್ವಿ. ಮಲೆನಾಡಿನ ಸಹ್ಯಾದ್ರಿಯ ಸೈಯದ್ ಸುಹಾನ ಏನು ಇವತ್ತೊಂದು ಸಂಗೀತದ ಕ್ಷೇತ್ರದಲ್ಲಿ ಯುವ ಪ್ರತಿಭೆಯಾಗಿ ಎಂಟ್ರಿ ಪಡ್ಕೊಂಡಿದ್ದಾಳೆ. ಸೊ ಇವತ್ತು ಆಕೆಗೆ ಧರ್ಮದ ಕಟ್ಟುಪಾಡು ಅಥವಾ ಕೆಲವು ಮೂಲಭೂತವಾದಿಗಳು, ಅಂದರೆ ಒಂದು ಸಾಗರದ ಒಂದು ಹನಿಯಷ್ಟೇ ಜನ ವಿರೋಧ ಮಾಡ್ತಾಯಿದ್ದಾರೆ. ಹಾಗಂತ ಹೇಳ್ಬಿಟ್ಟು ಅದೊಂದು ರೀತಿ ಸಂಘರ್ಷದ ರೀತಿ ಬಿಂಬಿಸುವಂಥ ಪ್ರಯತ್ನ ಕೂಡ ನಡೀತಾ ಇದೆ. ಎಲ್ಲ ಧರ್ಮಗಳಲ್ಲೂ ಕೂಡ ಅಸಹಿಷ್ಣುತೆ, ದ್ವೇಷ, ಅಸೂಹೆ ಮೂಲಭೂತವಾದ ಇದ್ದೇ ಇರುತ್ತೆ. ಆ ಕಾರಣಕ್ಕಾಗಿ ಇವತ್ತು ಸುಹಾನ ಒಬ್ಬ ಕೋಗಿಲೆ ಆಗಿರಬೇಕು. ಯಾಕಂದರೆ ಕೋಗಿಲೆ ಯಾವುದೇ ಧರ್ಮ ಇಲ್ಲ, ಜಾತಿ ಇಲ್ಲ, ಅದು ತನ್ನ ಪಾಡಿಗೆ ತಾನು ಹಾಡ್ಕೊಂಡಿರುತ್ತೆ. ಅಷ್ಟರ ಮಟ್ಟಿಗೆ ಸಂಗೀತ ಅದರದ್ದೇ ಆದಂಥ ಪ್ರತ್ಯೇಕ ಧರ್ಮ ಆಗಿರೋದ್ರಿಂದ ಆ ಧರ್ಮಕ್ಕೆ ಮಾತ್ರ ಅವರು ಸೀಮಿತವಾಗಿದ್ದರೆ ನಿಜವಾಗ್ಲೂ ಕೂಡ ಯಾವ ಧರ್ಮದ ಕಟ್ಟುಪಾಡುಗಳು ಕೂಡ ಅವರನ್ನು ಬಂಧಿಸೋಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿಯೇ ಇವತ್ತು ಈ ಚರ್ಚೆ ಅಂತ ತರ್ತಾ ಇದ್ದೀನಿ. ಸುಹಾನ ನಿಮ್ಮ ಪಾಡಿಗೆ ನೀವು ಹಾಡ್ತಾ ಇರಿ. ಒಂದು ಅನುಮಾನ ಅಂತೋದಿ, ಪ್ರಪಂಚದ ಅನೇಕ ಧರ್ಮಗಳು ಅವರ ಪಾಳೆಗಾರಿಕೆ, ಅದರ ಕಟ್ಟುಪಾಡುಗಳು ಪ್ರತಿಯೊಂದು ಕೂಡ ಮಹಿಳೆಗೆ ಮಾತ್ರ ಸೀಮಿತ ಆಗಿದ್ದಾವೆ. ಅದು ಹಿಂದೂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಇಸ್ಲಾಂ ಇರ್ಬೋದು, ಯಾವುದೇ ಧರ್ಮ ತೆಗೆದುಕೊಳ್ಳಿ ಮಹಿಳೆಯನ್ನು ಟಾರ್ಗೆಟ್ ಮಾಡ್ಕೊಂಡಿರ್ತವೆ. ಮಹಿಳೆಗೆ ಮಾತ್ರ ನಿರ್ಬಂಧಗಳು, ಮಹಿಳೆಗೆ ಮಾತ್ರ ಚೌಕಟ್ಟುಗಳು, ಮಹಿಳೆಗೆ ಮಾತ್ರ ಎಲ್ಲ ಕೌಟುಂಬಿಕ ಚೌಕಟ್ಟುಗಳಿರ್ತವೆ, ಆದರೆ ಪುರುಷನಿಗೆ ಇರೋದಿಲ್ಲ. ಅಂದರೆ ಪ್ರತಿ ಧರ್ಮವೂ ಕೂಡ ಪುರುಷ ಕೇಂದ್ರಿತವಾಗಿದ್ದಾವೆ ಅನ್ನುವಂಥದ್ದು ಇಲ್ಲಿ ಮತ್ತೆ ಎದ್ದು ಕಾಣ್ತಾ ಇದೆ. ಸೊ ಅದೇ ಸುಹಾನ ಜಾಗದಲ್ಲಿ ಬೇರೆ ಯಾವುದಾದ್ರೂ ಒಬ್ಬ ಮುಸ್ಲಿಂ ಯುವಕ ಹಾಡಿದರೆ ಎಲ್ಲರೂ ಕೂಡ ಹಾಡು ಹೊಗಳ್ತಾ ಇದ್ರು. ಹಾಗಂತೇಳಿ ಸುಹಾನ ಇವತ್ತು ಹಾಡಿದ್ರ ಬಗ್ಗೆ ಕೃಷ್ಣನ ಸ್ತುತಿ ಮಾಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಹಿಂದೂ ಪರ ಸಂಘಟನೆಗಳೇನು ಎತ್ತಿರ್ತಕ್ಕಂಥದ್ದು ಅನ್ನೋದು ಬಹಳ ಒಳ್ಳೆಯ ಕಾಳಜಿ ಅಲ್ಲ. ಅದು ಕೂಡ ನಕಲಿ ದೇಶಭಕ್ತರ ಒಂದು ರಾಜಕಾರಣ ಹೊರತಾಗಿ ಇಲ್ಲಿ ಎರಡೂ ಕಡೆಯ ಮೂಲಭೂತವಾದಿಗಳು ತಮ್ಮ ಮೂಗಿನ ನೆರಕ್ಕೆ ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಹೊರತಾಗಿ ನಿಜವಾಗಲೂ ಕೂಡ ಅವರಿಗೆ ಸಂಗೀತದ ಬಗ್ಗೆ ಇರ್ತಕ್ಕಂಥ ಕಾಳಜಿ ಅಂತೂ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾನೆ. ಇವತ್ತು ಈ ದೇಶದಲ್ಲಿ ಹಿಂದೂಸ್ತಾನಿ ಸಂಗೀತ ಉಳಿದಿದ್ದರೆ ಮುಸ್ಲಿಂ ಏನು ಗಾಯಕರಿದ್ದಾರೆ, ಬಹಳ ದೊಡ್ಡ ವ್ಯಕ್ತಿಗಳು ಉಳಿಸಿದ್ದಾರೆ. ಹಾಗಾಗಿ ಇವತ್ತು ಜೇಸುದಾಸ್ ಕೇರಳದ ಗುರುವಾಯೂರಿನ ಕೃಷ್ಣನ ಭಕ್ತ, ಮತ್ತೊಂದು ಕಡೆ ಅಯ್ಯಪ್ಪನ ಭಕ್ತ ಕೂಡ. ಸೊ ಅಲ್ಲಿ ಹಿಂದೂ ಪರ ಸಂಘಟನೆಗಳು ಅವರನ್ನು ಒಳಗೆ ಬಿಟ್ಕೊಳ್ಳೋಕ್ಕೆ ವಿರೋಧ ಮಾಡ್ತಾರೆ. ಹಾಗಾಗಿ ಇದು ಕೇವಲ ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾಗಿ ಅದಕ್ಕೆ ಅಂಟು ಹಾಕಿ ನಾವು ಚರ್ಚೆ ಮಾಡೋಕ್ಕಾಗೋದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಯಾವ ಒಂದು ಖಾಸಗಿ ಚಾನಲ್ನ GTVಯಲ್ಲಿ ನಡೆದಂಥ ಸಾರೆಗಾಮಪದಲ್ಲಿ ಬಂದಂಥ ಎಂಟ್ರಿಯ ಆ ಒಂದು ಯುವತಿ ಹಾಡಿರ್ತಕ್ಕಂಥದ್ದು ಇವತ್ತು ಕೆಲವು ಮಂಗಳೂರಿನ ಮುಸ್ಲಿಂ ಪೇಜಸ್ ಏನೋ ಮಾಡಿರ್ತಕ್ಕಂಥ ಕೆಲವರು ಕಮೆಂಟ್ ಮಾಡಿದ್ದಾರೆ. ಅದನ್ನ ಇಡೀ ಇಸ್ಲಾಂ ಧರ್ಮನೇ ಅದ್ರ ವಿರುದ್ಧವಾಗಿದೆ, ಮುಸ್ಲಿಮರೆಲ್ಲರೂ ಕೂಡ ಅದ್ರ ವಿರುದ್ಧ ಫತ್ವ ಹೊಡಿಸ್ಬಿಟ್ಟಿದ್ದಾರೆ, ಇನ್ನೇನು ಅಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬೆಲೆನೇ ಇಲ್ಲ ಅನ್ನುವಂಥ ಯಾವುದೇ ವಾತಾವರಣ ಇಲ್ಲ. ಸೊ ಅದನ್ನು ಸ್ಪಷ್ಟಪಡಿಸ್ತಾನೆ. ಆ ಧರ್ಮದ ಚೌಕಟ್ಟಿನಲ್ಲಿ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ಬೋದು. ಹಾಗಂತ ಹೇಳ್ಬಿಟ್ಟು ಒಬ್ಬ ಮಹಿಳೆಯ, ಒಬ್ಬ ಯುವತಿಯ, ಒಬ್ಬ ಯುವಕನ ಕಲೆಯ ಸಂಗೀತ ಸ್ವಾತಂತ್ರ್ಯವನ್ನು ಕಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದು ಅವರ ಸ್ವಚ್ಛಂದವಾದಂಥ ಒಂದು ಅಭಿವ್ಯಕ್ತಿ ಇದೆ. ಆ ಕಾರಣಕ್ಕಾಗಿಯೇ ಈ ಚರ್ಚೆ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯ ಉದ್ದೇಶಗಳು ಇಲ್ಲದೆ ಇರೋದ್ರಿಂದ ಸಂಗೀತವಷ್ಟೇ ಉದ್ದೇಶ, ಕಲೆ ಅಷ್ಟೇ ಉದ್ದೇಶ. ಪ್ರತಿಯೊಬ್ಬರೂ ಕೂಡ ಸ್ವಚ್ಛಂದವಾಗಿ ತಮ್ಮ ಸಂಗೀತವನ್ನು ಅದನ್ನು ಹಾಗೇ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಸುಹಾನ ಹಾಡಿರ್ತಕ್ಕಂಥದ್ದು ಏನು, ನಿಜವಾಗಲೂ ಆ ಹುಡುಗಿ ಬೇರೆ ಯಾವುದಾದ್ರೂ ಹಾಡು ಹಾಡಿದ್ರೆ ಕಾಂಟ್ರವರ್ಸಿ ಆಗ್ತಿತ್ತಾ, ಅಥವಾ ಹುಡುಗಿ ಹಿಂದೂ ದೇವರನ್ನು ಸ್ತುತಿ ಮಾಡಿದ್ದ ಕಾರಣಕ್ಕಾಗಿಯೇ ಇವತ್ತು ಹಿಂದೂ ಪರ ಸಂಘಟನೆಗಳು ಏನು ನೋಡಿ ಇಂಥ ಬಹಳ ದೊಡ್ಡ ಉದಾರವಾದಿತನ ತೋರಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಬೊಗಳೆ, ನಕಲಿ, ಮತ್ತೊಂದು ಕಡೆ ಬೋಗಸ್ ಅಂತ ಹೇಳ್ತಾನೆ. ಆ ಸುಹಾನ ನಿಜವಾದ ಸಂದೇಶ ಕಳಿಸಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಮಾದರಿ ಆಗಬೇಕು. ಅದು ಕೇವಲ ಮುಸ್ಲಿಂ ಧರ್ಮಕ್ಕೆ ಅಷ್ಟೇ ಅಲ್ಲ, ಹಿಂದೂ ಧರ್ಮಕ್ಕೂ ಕ್ರೈಸ್ತ ಧರ್ಮಕ್ಕೂ ಪ್ರತಿಯೊಬ್ಬರಿಗೂ ಕೂಡ ಅದು ಮಾದರಿ ಆಗಲಿ ಅಂತ ಆ ಒಂದು ಕಾರ್ಯಕ್ರಮದ ತುಣುಕುಗಳು ನೋಡ್ಕೊಂಬರೋಣ. श्रीरमणने श्रीचक्र श्रीशङ्कर
ನಡೆದರೆ ಬರುವ ಕಲಿಯುಗ ದೈವ ಪಾಪ ವಿನಾಶ ಲಕುಮಿಯ ಮನವ ಕಲುಕುತ್ತಲಿರುವ ಶ್ರೀ ವೆಂಕಟೇಶ ಭದ್ರಾದ್ರಿ ರಾಮನು ಇವನೇ ಮಧುರಾಪುರಿ ಶ್ಯಾಮನು ಇವನೇ ಶರಣಾಗಿ ಬಂದರೆ ಕಾಯೋ ನೀಲಾಮಯ ಶ್ರೀಕಾರನೇ ಶ್ರೀನಿವಾಸನೇ ಶೇಷಾದ್ರಿಗಿರಿವಾಸ ಶ್ರೀರಮಣನೇ ಶ್ರೀಚಕ್ರ ಶ್ರೀಶಂಖಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ. ಈಗ ವಿವಾದಕ್ಕೆ ಎಡೆ ಮಾಡಿರೋದು, ವಿವಾದ ಹುಟ್ಟಾಕಿರೋದು, ವಿವಾದವನ್ನು ಬೆಳೆಸಬೇಕನ್ನುವಂಥ ಮನಸ್ಥಿತಿ ಉಳ್ಳವರಿಗೆ ಕಾರಣ ಸಿಕ್ಕಿರ್ತಕ್ಕಂಥದ್ದು ವೆಂಕಟೇಶ್ವರನ ಹಾಡನ್ನು ಈ ಒಬ್ಬ ಮುಸ್ಲಿಂ ಯುವತಿ ಹಾಡಿರ್ತಕ್ಕಂಥ. ನನಗೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ, ಆದರೆ ಯುವತಿ ಜಾನಪದದ ಒಂದು ಹಾಡನ್ನು ಹಾಡಿದ್ದಾರೆ. ನಿಜವಾಗಲೂ ಕೂಡ ಅವಳು ಹಾಡಿದ ಮೇಲೆ ಕಾಕತಾಳೆ ಹೋಗುತ್ತಿಲ್ಲ, ಮಳೆ ಆಗಿದೆ, ಮಳೆರಾಯ ಬಾರಪ್ಪ ಅನ್ನುವಂಥ ಹಾಡಿದಿಲ್ಲ. ಅದು ನಿಜವಾಗ್ಲೂ ಕೂಡ ಜೀವಪರವಾದಂಥದ್ದು, ಸಹ್ಯಾದ್ರಿಯ ನಿಜವಾದಂಥ ಒಂದು ಭಾವೈಕ್ಯತೆ ಮತ್ತು ಅಲ್ಲಿ ಜನಪರವಾಗಿರ್ತಕ್ಕಂಥ, ಕೃಷಿ ಪರವಾಗಿರ್ತಕ್ಕಂಥ ಆ ಸುಹಾನ ಹಾಡಿರ್ತಕ್ಕಂಥ ಹಾಡು ನನಗೆ ಭಾಳ ಇಷ್ಟ ಆಗುತ್ತೆ. ಕೃಷ್ಣನ ಹಾಡಾಗಲಿ, ವೆಂಕಟೇಶ್ವರನ ಹಾಡು, ಆ ವೆಂಕಟೇಶ್ವರನ ಹಾಡು ಹಿಂದೂ ಮೂಲಭೂತವಾದಿಗಳಿಗೆ, ಮುಸ್ಲಿಂ ಮೂಲಭೂತವಾದಿಗಳಿಗೆ ಜಗಳ ಮಾಡಲಿಕ್ಕಿರ್ತಕ್ಕಂಥ ಒಂದು ಅಸ್ತ್ರವೇ ಹೊರತು ನಿಜವಾದ ಕಾಳಜಿ ಅಲ್ಲ. ನನಗಿರ್ತಕ್ಕಂಥದ್ದು ಈ ಮಳೆಯ ರಾಯ ಬಾರಪ್ಪ ಹಾಡು. ಮೂಡಲ ಸೀಮೆಗೆ ಹೋಗಿ ಬರಿಯ ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ ಕರೆಯುತ್ತಾರೋ ನಿನ್ನ ಕರೆಯುತ್ತಾರೋ ನಿನ್ನ ಕರೆಯುತ್ತಾರೋ ನಿನ್ನ ಕರೆಯುತ್ತಾರೋ ನಿನ್ನ ಮಳೆಯಪ್ಪ 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 ಮಳೆರಾಯ ಕರೆಯುತ್ತಾರೋ ನಿನ್ನ ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ ಮೊದಲ ಕೂರಿಗೆ ರೈತರು ಹೊಲದಾಗ ಫಲನೆತ್ತು ಮೊದಲ ಕೂರಿಗೆ ರೈತರು ಹೊಲದಾಗ ಫಲನೆತ್ತು ಕೈಯ ಮುಗಿದಾರ ಕೈಯ ಮುಗಿದಾರ ಕೈಯ ಮುಗಿದಾರ ಕೈಯ ಮುಗಿದಾರ ಮಳೆಯಪ್ಪ 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 ಮಳೆರಾಯ ಕರೆಯುತ್ತಾರೋ ನಿನ್ನ ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ ಮೂಡಲ ಸೀಮೆಗೆ ಹೋಗಿ ಬಾರೋ ಮಳೆರಾಯ ಮೂಡಲ ಸೀಮೆಗೆ ಹೋಗಿ ಬಾರೋ ಮಳೆರಾಯ ಕಗ್ಗಲ್ಲ ನನ್ನ ತವರೂರಿಗೆ ಹೋಗಿ ದಿಟ್ಟಿಸಿ ಹುಯ್ಯೋ ಮಳೆರಾಯ ಮಳೆರಾಯ ದಿಟ್ಟಿಸಿ ಹುಯ್ಯೋ ಮಳೆರಾಯ ಮಳೆಯಪ್ಪ 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 ಮಳೆರಾಯ ಕರೆಯುತ್ತಾರೋ ನಿನ್ನ ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ. ಎಸ್, ನಾನು ಆರಂಭದಲ್ಲಿ ಹೇಳಿದೆ ಇದ್ರ ಬಗ್ಗೆ ಯಾರು ಕೂಡ ವಿವಾದ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಜನಪರವಾಗಿ ಜೀವಪರವಾಗಿರ್ತಕ್ಕಂಥದ್ರ ಬಗ್ಗೆ ಯಾರು ಮಾತಾಡಲ್ಲ. ಯಾವುದಾದ್ರೂ ಒಂದು ಎಳೆ ಸಿಕ್ಕರೆ ಅದನ್ನು ಕಾಂಟ್ರವರ್ಸಿ ಮಾಡಿ ಇಡೀ ಸಮಾಜಗಳನ್ನು ಒಡೆಯುವಂಥದ್ದು, ನೋಡಿ ಹೆಂಗಿದ್ದಾರೆ ಅಲ್ಲಿ ಅಯೋಗ್ಯರು ಅನ್ನುವಂಥದ್ದು ಬಿಂಬಿಸುವಂಥ ಪ್ರಯತ್ನ ಇದಲ್ಲ. ನಮ್ಮ ಮನೆಗೆ 108 ಜನ ಅಯೋಗ್ಯರು ಇರ್ತಾರೆ, ಆದರೆ ಇನ್ನೊಬ್ಬರು ಅಯೋಗ್ಯತನದ ಬಗ್ಗೆ ತೋರಿಸೋದೇ ನಮಗೆ ಆಸಕ್ತಿ. ನಮ್ಮ ಮನೆಯ ಊಟದ ತಟ್ಟೆಯಲ್ಲಿ ಎಮ್ಮೆ ಬಿದ್ದರೆ ಬೇರೆಯವ್ರ ತಟ್ಟೆಯ ನೊಣ ಹುಡುಕುವಂಥ ಒಂದು ಕೆಟ್ಟ ಬುದ್ಧಿ ನಮ್ಮದಿದೆಯಲ್ಲ, ಅದನ್ನು ಮೊದಲು ಬಿಡಬೇಕು. ಆ ಕಾರಣಕ್ಕಾಗಿ ಆ ಯುವತಿ ಹೇಳಿದಂಥ ಮಾತುಗಳಿದಾವಲ್ಲ, ಅದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ನಾವೇನು ಮಾಡ್ತಾ ಇದೀವಿ, ಅವಳು ಹೇಳಿದ್ದು ಮುಸ್ಲಿಂ ಧರ್ಮಕ್ಕೆ ಮಾತ್ರ, ಇಸ್ಲಾಂ ಧರ್ಮದಲ್ಲಿ ಈ ರೀತಿ ಇದೆ ಅನ್ನೋಂಥದ್ದು. ಹಿಂದೂ ಧರ್ಮದಲ್ಲಿ ಕೆಟ್ಟ ಕೊಳಕು ಸಂಸ್ಕೃತಿಗಳಿದ್ದರೂ ಕೂಡ ಅದನ್ನು ನಾವು ಅದನ್ನು ಮೇಲೆ ಒಂದು ಕವರ್ ಹಾಕಿ
ರೇಷ್ಮೆ ಹೊದಿಕೆ ಒದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇದು ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಅನೇಕ ಕಹಿ ಸತ್ಯಗಳು, ಕೆಲವು ಕಹಿ ಘಟನೆಗಳನ್ನು ಮರೆತು ನಾವು ಹೋಗುವಂಥದ್ದೇ ನಿಜವಾದ ಮಾನವ ಧರ್ಮ. ಮಾನವ ಧರ್ಮಕ್ಕೆ ಯಾವುದೇ ರೀತಿಯ ಇತಿಮಿತಿಗಳಿಲ್ಲ. ಆ ಕಾರಣಕ್ಕಾಗಿ ಆ ಯುದ್ಧ ಹೇಳಿರ್ತಕ್ಕಂಥದ್ದು ಕೂಡ ಕಾಂಟ್ರವರ್ಸಿ ಮಾಡ್ತಾ ಇದ್ದಾರೆ. ಏನಿದೆ ಯಾಕೆ ಅಂತಂದರೆ ನಾನು ಎಲ್ಲದನ್ನು ಓವರಾಲ್ ಆಗಿ ಹೇಳಬೇಕು ಅಂತಂದರೆ, ಪ್ರಪಂಚದಲ್ಲಿ ಎಷ್ಟೋ ಪ್ರತಿಭೆಗಳಿಗೆ ಅವ್ರಿಗೆ ಸಿಗಬೇಕಾದಂಥ ವೇದಿಕೆ ಅಥವಾ ಅವ್ರಿಗೆ ಸರಿಯಾಗಿರುವಂತಹ ಒಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ. ಅದಕ್ಕೆ ಕೆಲವು ಕಟ್ಟುಪಾಡುಗಳು, ಕೆಲವೊಂದು ಕಾರಣಗಳು ಅಡ್ಡಿ ಆಗ್ತಾ ಇದೆ. ಅಂಥವರು ಮುಂದೆ ಬಂದು ಅಂದರೆ ಅವರಲ್ಲಿರೋ ಕಲೆ, ಅವರಲ್ಲಿರುವ ಒಂದು ಟ್ಯಾಲೆಂಟ್ ಅದು ವೇಸ್ಟ್ ಆಗಬಾರ್ದು. ಅವ್ರು ಮುಂದೆ ಬಂದು ಏನಾದ್ರು ಸಾಧನೆ ಮಾಡಬೇಕು. ಅಟ್ಲೀಸ್ಟ್ ಈಗ ನನ್ನನ್ನು ನೋಡಿನಾದ್ರೂ ಅವರೊಂದು ಧೈರ್ಯ ಅಂತ ಅನ್ಕೋಬೇಕು, ನಾನು ಏನಾದ್ರು ಸಾಧನೆ ಮಾಡಬೇಕು. ನನ್ನಲ್ಲಿರೋ ಪ್ರತಿಭೆಗೆ ಯಾವುದೇ ರೀತಿಯ ಕಟ್ಟುಪಾಡುಗಳು ಎಸ್. ಹಾಗಾದರೆ ಇಂಥ ಕಟ್ಟುಪಾಡುಗಳನ್ನು ಮೀರಿ ನಿಂತ ಅನೇಕ ಪ್ರಸಿದ್ಧ ಗಾಯಕರಿದ್ದಾರೆ, ಯುವ ಗಾಯಕರಿದ್ದಾರೆ, ಅನೇಕ ರಂಗಗಳಲ್ಲಿ ಜಾನಪದ ಬಹುಜನ ಗಾಯನದಲ್ಲಿ ಕೆಲಸ ಮಾಡಿದಂಥವರಿದ್ದಾರೆ. ಒಬ್ಬೊಬ್ಬರು ನಾನು ವೆಲ್ಕಮ್ ಮಾಡ್ತೀನಿ. ಯಾಕಂದರೆ ಇವತ್ತು ಮಾತು ಕಮ್ಮಿ ಇದೆ. ಹಾಡುಗಳ ಮೂಲಕ ಒಂದು ಮಹಿಳಾ ದಿನಾಚರಣೆ ಅಷ್ಟೇ ಅಲ್ಲ, ಇವತ್ತು ಮಹಿಳೆಯರ ಮೂಲಕವೇ ಸಮಾಜದಲ್ಲಿ ಒಂದಷ್ಟು ಗಟ್ಟಿತನ, ಮಾನವ ಪರವಾದಂಥ ಕಾಳಜಿಗಳು ಸೃಷ್ಟಿಯಾಗಲಿ ಅನ್ನೋ ಕಾರಣಕ್ಕೆ ನಾನು ಇವತ್ತು ಚರ್ಚೆಯನ್ನು ಶುರು ಮಾಡ್ತೀನಿ. ನನ್ನ ಜೊತೆಗಿದ್ದಾರೆ ನಾಗಚಂದ್ರಿಕಾ ಭಟ್, ನನ್ನ ಸಹೋದ್ಯೋಗಿಯಾದಂಥ ರವಿಶಂಕರ್ ಭಟ್ರ ಪತ್ನಿ, ಮತ್ತು ಗಾನಚಂದ್ರಿಕಾ ಕಲ್ಚರಲ್ ಫೌಂಡೇಶನ್ ಸ್ಥಾಪಕರು, ಹಿನ್ನೆಲೆ ಗಾಯಕಿ ಭಟ್ರೆ, ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಶ್ರುತಿ ಪ್ರಶಾಂತ್ ಅನ್ನುವಂಥವ್ರು, ಅವರು ಇದೇ ಸಾರೆಗಮಪದಲ್ಲಿ ಫೈನಲ್ ಹೋಗಿದೆ, ಜೂರಿಯಾಗಿ ಕೆಲಸ ಮಾಡಿದಂಥ ಶ್ರುತಿ ಪ್ರಶಾಂತ್ ನಮ್ಮ ಜೊತೆಗಿದ್ದಾರೆ, ಯುವ ಗಾಯಕಿ. ನಿಮ್ಗೆ ಕೂಡ ಸ್ವಾಗತ. ಹಾಗೆಯೇ ಹಿರಿಯ ಪತ್ರಕರ್ತರು, ಯಥಾ ಪ್ರಕಾರ ನಮ್ಮ ಬೇರೆ ಬೇರೆ ವಿಚಾರಗಳಿಗೆ ಬರ್ತಾರೆ. ಇವತ್ತು ಕೂಡ ಅವ್ರನ್ನ ನಾವು ಇನ್ವೈಟ್ ಮಾಡಿದ್ವಿ. ರಾಜಶೇಖರ್ ರಬ್ಬೂರು ಅವರಿದ್ದಾರೆ. ರಬ್ಬೂರು, ನಿಮ್ಗೆ ಸ್ವಾಗತ. ಇನ್ನೊಬ್ಬರು ಸ್ಪೆಷಲ್ ಗೆಸ್ಟು, ಭಾಳ ಪ್ರಸಿದ್ಧ ಗಾಯಕಿ ಚೈತ್ರ, ನಮ್ಮ ಜೊತೆಗೆ ಚೈತ್ರ, ನಿಮ್ಗೆ ಕೂಡ ಸ್ವಾಗತ. ಹಾಗೆ ನಮ್ಮ ಜೊತೆಗೆ ಬಹುಜನ ಗಾಯಕರಾದಂಥ ಸಾರಾ ಮಹೇಶ್ ಮತ್ತು ಅವರ ಪತ್ನಿ ಗಿರಿಜಾ ಮಹೇಶ್ ಕೂಡ ನಮ್ಮ ಜೊತೆಗೆ ಸೇರ್ಕೊಳ್ತಾರೆ. ನಾನು ನೇರವಾಗಿ ಮಹೇಶ್, ಇವತ್ತಿನ ಈ ಘಟನೆ ನೋಡ್ತಾ ಇದ್ದಾರೆ, ನಿಜವಾಗಲೂ ಎಲ್ಲ ಧರ್ಮಗಳಲ್ಲೂ ಕೂಡ ಮೂಲಭೂತವಾದ ಇದೆ. ಮನುಷ್ಯತ್ವ ಎಲ್ಲ ಧರ್ಮದಲ್ಲಿದ್ದರೂ ಕೂಡ ನಾವು ಕ್ರೂರತ್ವನ ಮಾತ್ರ ಹೊರಗೆ ತೋರಿಸ್ತೀವಿ. ನೀವೊಂದು ಹಾಡಿನ ಮೂಲಕ ಅದನ್ನು ಸಾದರಪಡಿಸ್ಬೋದಂತ. ಏನು ಕರ್ನಾಟಕದಲ್ಲಿ ವಿವಾದ ಎದ್ದಿದೆ ಅದನ್ನು ಗಮನಿಸ್ತಾ ಇದ್ರೆ, ಸಂಗೀತಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಸಂಗೀತವೆಂದು ಧರ್ಮ. ನೀವು ಬಹಳ ಚೆನ್ನಾಗಿ ಕ್ಯಾಪ್ಷನ್ನ ಕೊಟ್ಟಿದ್ದೀರಿ. ಸಂಗೀತಕ್ಕೆ ಜಾತಿ, ಧರ್ಮ, ಭಾಷೆಯ ಗಡಿಗಳಿಲ್ಲ. ಹಾಗಾಗಿ ಇದೊಂದು ಅಜ್ಞಾನ ಅಂತ ನನಗೆ ನೆನಪಾಗ್ತಾ ಇರ್ತಕ್ಕಂಥದ್ದು. ಮೊಟ್ಟ ಮೊದಲಿಗೆ ನಮ್ಮ ಬಹುಜನ ಪೂರ್ವಿಕ ಶರೀಫ್ ಅಜ್ಜ ನಮಗೆ, ಇಡೀ ದೇಶಕ್ಕೆ ಅಥವಾ ಇಡೀ ಮಾನವ ಕುಲಕ್ಕೆ ಅಜ್ಞಾನದಿಂದ ಸೋರ್ತಾ ಇರ್ತಕ್ಕಂಥ ನಿಮ್ಮ ಮಾಳಿಗೆಯನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆ ಶರೀಫ್ ಅಜ್ಜನನ್ನು ನೆನೆಸ್ಕೊಂಡು ನಿಮ್ಮ ಜೊತೆಗೆ ನಾನು ಕೂಡ್ಕೊಳ್ತೀನಿ ಸರ್. ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಸೋರುತ್ತಿಹುದು ಮನೆಯ ಮಾಳಿಗೆ, ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಸೋರುತ್ತಿಹುದು ಮನೆಯ ಮಾಳಿಗೆ, ಸೋರುತ್ತಿಹುದು ಮನೆಯ ಮಾಳಿಗೆ, ದಾರುಗಟ್ಟಿ ಮಾಡ್ಪರಿಲ್ಲ, ಸೋರುತ್ತಿಹುದು ಮನೆಯ ಮಾಳಿಗೆ, ದಾರುಗಟ್ಟಿ ಮಾಡ್ಪರಿಲ್ಲ, ಕಾಳ ಕತ್ತಲೆಯೊಳಗ ನಾನು ಮೇಲಕ್ಕೇರಿ ಹೋಗಲಾರೆ, ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಸೋರುತ್ತಿಹುದು ಮನೆಯ ಮಾಳಿಗೆ, ಮುರುಕು ತೊಲಿಯು ಹುಳುಕು ಜಂತಿ ಹೊರದು ಸರಿದು ಕೀಲಿಸಡಲಿ, ಮುರುಕು ತೊಲಿಯು ಹುಳುಕು ಜಂತಿ ಹೊರದು ಸರಿದು ಕೀಲಿಸಡಲಿ, ಹರಕ ಚಪ್ಪರ ಜೋರು ಗಿಂಡಿ, ಹರಕ ಚಪ್ಪರ ಜೋರು ಗಿಂಡಿ, ಮೇಲಕ್ಕೇರಿ ಹೋಗಲಾರೆ, ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಸೋರುತ್ತಿಹುದು ಮನೆಯ ಮಾಳಿಗೆ. ಹುಗರ್ ಸರ್, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಅಜ್ಞಾನವೆಂಬ ಕತ್ತಲೆಯಿಂದ ಅಜ್ಞಾನವನ್ನು ನಾವು ಬಿಡಿಸ್ಕೊಂಡು ಬಂದರೆ ಮಾತ್ರ ನಾವು ಏನಾದ್ರೂ ಒಂದು ಜಗತ್ತಿಗೆ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಶರೀಫ್ ಅಜ್ಜರ ಹಾಡು ಮೂಲಕ ನಾನು ನೆನಪಿಸ್ಕೊಂಡಿದ್ದೀನಿ. ಧನ್ಯವಾದಗಳು ಮಹೇಶ್ವರ. ಚೈತ್ರ ಅವರೇ, ಇವತ್ತು ಸುಹಾನ ಒಂದು ಧರ್ಮದ ನೆಲೆಯಲ್ಲಿ ನೋಡೋ ಅಗತ್ಯನಿಲ್ಲ ಅಂತ, ಅವಳೊಬ್ಬ ಗಾಯಕಿ ಅಷ್ಟೇ.
ಅವಳು ಹಿಂದೆ ಮುಂದೆ ಅವ್ರ ತಂದೆ ತಾಯಿನೂ ಬೇಕಾಗಿಲ್ಲ ನಮಗೆ. ಕೋಗಿಲಿಗೆ ಯಾವ ಧರ್ಮ ಇದೆ ಹೇಳಿ? ಅದನ್ನ ಯಾರಾದ್ರೂ ಕೇಳಿ ಆಡುತ್ತಾ ಅಥವಾ ಯಾರಾದ್ರೂ ಕೇಳ್ತಾರ, ಡಿಕ್ಟೇಟ್ ಮಾಡ್ತಾರೆ? ಏನೂ ಇಲ್ಲಲ್ಲ. ನಮ್ಮ ಭಾವಗೀತೆನೇ ಇದೆ, ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ ಧರ್ಮ ಜಾತಿ ಯಾರಿಗೂ ಬೇಕಾಗಿಲ್ಲ. ಮಹಿಳಾ ದಿನಾಚರಣೆಯ ದಿನ ಕೂತ್ಕೊಂಡು ಇಂಥದ್ದೊಂದು ಡಿಸ್ಕಷನ್ಗೆ ನಾನು ಬಂದಿದ್ದೀನಿ ಅಂದರೆ ಭಾಳ ಬೇಜಾರಿನ ಸಂಗತಿ ಅದು. ಆ್ಯಕ್ಚುಲಿ ಮಹಿಳಾ ದಿನಾಚರಣೆ ಅನ್ನೋ ಕಾನ್ಸೆಪ್ಟೇ ನನಗೆ ಇಷ್ಟ ಆಗಲ್ಲ. ಯಾಕೆ ಆಚರಣೆ ಮಾಡಬೇಕು ಮಹಿಳಾ ದಿನಾಚರಣೆ? ಪ್ರತಿಯೊಂದು ದಿನಾನೂ ಮಹಿಳಾ ದಿನಾಚರಣೆ. ಐ ಡೋಂಟ್ ಲೈಕ್ ದ ಕಾನ್ಸೆಪ್ಟ್. ಬಟ್ ಇದಕ್ಕೆ ಬಂದರೆ ಇವಾಗ ಮಾತಾಡ್ತಾ ಇರೋ ಜನ ನಮ್ಮ ಉಸ್ತಾದ್ ರಶೀದ್ ಖಾನ್ ಅವರು ಸುಮೇರನ ಬಜ ಮನ ರಾಮ ನಾಮ ತೋ ಅದು ಹಾಡಿದಾಗ ಎಲ್ಲಿದ್ರು? ನಮ್ಮ ಪರವೀನ್ ಸುಲ್ತಾನ್ ಅವರು ಹಣೆಗೆ ಇಷ್ಟಾಗ್ಲ ಕುಂಕುಮ ಇಟ್ಕೊಂಡು ಮಲ್ಲಿಗೆ ಹೂವು ಮುಡ್ಕೊಂಡು 3 ಗಂಟೆ ಕ್ಲಾಸಿಕಲ್ ಕಚೇರಿ ಕೊಡುವಾಗ ಇವರೆಲ್ಲಿದ್ರು? ಕಮೆಂಟ್ ಮಾಡೋರು ಎಲ್ಲಿದ್ರು? ನಮ್ಮ ಮೊಹಮ್ಮದ್ ರಫಿ ಯೂಟ್ಯೂಬ್ ಅಲ್ಲಿ ನೀವು ಹುಡುಕಿದ್ರೆ ಎಷ್ಟು ಭಜನ್ಸ್ಗಳಿದೆ ನಮ್ಮ ಮೊಹಮ್ಮದ್ ರಫಿ ಅವ್ರದ್ದು. ಬಿಸ್ಮಿಲ್ಲಾ ಖಾನ್ ಬನಾರಸ್ನಲ್ಲಿ ಹಿಂದೂ ದೇವರುಗಳ ಮುಂದೆನೇ ಕಾಶಿ ವಿಶ್ವನಾಥನ ಇದು ಭಕ್ತರು ಅಲ್ವಾ? ಸೊ ಇದೆಲ್ಲ ನೋಡಿದ್ರೆ ನಂಗೆ ನಗು ಬರುತ್ತೆ ನಿಜವಾಗ್ಲೂ. ಸುಮ್ನೆ ಅವ್ರು ಪಬ್ಲಿಸಿಟಿಗೋಸ್ಕರ ಮಾಡ್ತಿದಾರಾ ಅಥವಾ ಇದೊಂದು ಹುಡುಗಿ ಅಂತ ನೀವ್ ಹೇಳಿದ್ ಬಹಳ ಸರಿ. ಯಾಕಂದ್ರೆ ಅದೊಂದು ಹುಡುಗ ಇದನ್ನ ಮಾಡಿದಿದ್ರೆ ಅಷ್ಟೊಂದು ಕಾಂಟ್ರವರ್ಷಿಯಲ್ ಆಗ್ತಾ ಇರಲಿಲ್ಲ. ಹುಡುಗಿ ಇದನ್ನ ಮಾಡಿದಾಳೆ ಅನ್ನೋದಕ್ಕೋಸ್ಕರ ಇಷ್ಟೊಂದು ರಂಪ ಮಾಡೋ ನಿಜವಾಗ್ಲೂ ಅನಗತ್ಯ ಇದೆ. ಟೋಟಲಿ ಬೇಕೇ ಆಗಿರ್ಲಿಲ್ಲ. ಅವರಿಗೆ ಒಂದು ಹಾಡಿನ ಮೂಲಕ ಏನ್ ಹೇಳಕ್ ಹೊರಡ್ತೀರಿ? ಹಾಡಿನ ಮೂಲಕ ನನ್ಗೊಂದು ಪುರಂದರದಾಸರ ಕೃತಿ ನೆನಪು ಬರ್ತಾ ಇದೆ ಈ ಇದರಲ್ಲಿ. ಸೊ ಇದನ್ನ ನಾನು ಖಂಡಿತ ಹಾಡೇ ಹಾಡ್ತೀನಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ, ವೇದಶಾಸ್ತ್ರ ಪಂಚಾಂಗವ ಓದಿಕೊಂಡು ಪರರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ. ಇದಕ್ಕೆ ನಾನೊಂದು ಸಣ್ಣ ಅಡಿಷನ್ ಮಾಡ್ತೀನಿ. ಪಬ್ಲಿಸಿಟಿಗಾಗಿ ಅಂತಾನು ನಾನು ಸಣ್ಣ ಅಡಿಷನ್ ಮಾಡಬೇಕು. ಈಗಿನ ಕಾಲದಲ್ಲಿ ನೆಗೆಟಿವ್ ಪಬ್ಲಿಸಿಟಿ ಈಸ್ ಆಲ್ಸೋ ಪಬ್ಲಿಸಿಟಿ ಅನ್ನೋದಕ್ಕೆ ಇದೇ ಒಂದು ಇದು. ನಾನು ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಧರ್ಮ ಇಸ್ ಅ ವೆರಿ ಪ್ರೈವೇಟ್ ಥಿಂಗ್. ನಮಗೆ ನನಗಿಷ್ಟ ಆಯ್ತಾ ನಾನು ಏನ್ ಬೇಕಾದ್ರೆ ಮಾಡ್ತೀನಿ. ಕ್ಲಾರಿಫೈ ಮಾಡೋಣ. ಯಾವುದೇ ಧರ್ಮಗುರು ಫತ್ವಾ ಹೊರಡಿಸಿಲ್ಲ, ಯಾರು ಆಡ್ಬೇಡ ಅಂತ ಹೇಳಿ. ಯಾರೋ ಒಂದಷ್ಟು ಜನ ನಮ್ಮ ಊರಲ್ಲಿ ಹೆಂಗೆ ಒಂದಷ್ಟು ಜನ ಕೆಟ್ಟವ್ರು ಇರ್ತಾರೆ ಹಂಗೆ ಒಂದಷ್ಟು ಜನ ಮಾಡಿದ್ದಾರೆ. ಹಾಗಂತ ಹೇಳ್ಬಿಟ್ಟು ಅದನ್ನ ಏನೋ ಇಸ್ಲಾಮಿ ವಿರುದ್ಧವಾಗಿದೆ, ಈ ಯುವತಿಗೆ ಬಿಡ್ತಾನೆ ಇಲ್ಲ, ಆ ಯುವತಿ ಮೇಲೆ ಪೂರ್ತಿ ದಾಳಿ ಮಾಡ್ಬಿಟ್ಟಿದ್ದಾರೆ, ಅವಳು ಹಾಡಕ್ಕೆ ಅವಕಾಶ ಇಲ್ಲ ಅನ್ನೋಂಥದ್ದಿದ್ರೆ ಅದು ಶುದ್ಧ ಬೋಗಸ್ ಅಂತ. ಖಂಡಿತ ಹೌದು. ಯಾರೋ 4 ಜನ ಮಾಡಿದ್ರಿಂದಾಗಿ ಅದು ತಪ್ಪು. ಎಲ್ಲಾ ಧರ್ಮದವರು 90% ಒಳ್ಳೆ ಜನ ಇದ್ರೆ, ಒಂದು 10% ಜನರನ್ನ ಹಿಂದೆ ಎಳೆಯೋರು ಇರ್ತಾರೆ. ಆ ತರ ಇದು ಒಂದು ಎಕ್ಸಾಂಪಲ್ ಅಂತ ನಾನು ಹೇಳಕ್ಕೆ. ಶ್ರುತಿ, ಒಂದು ಗಜಲ್ ಮೂಲಕ ತಾವು ವಚನ ಹಾಡ್ಲಾ? ಇದು ಸಿದ್ದಯ್ಯ ಪುರಾಣಿಕ ಅವರ ರಚನೆ. ಕನಿಕರವೇ ಕಂಚಿ ಕೇದಾರಗಳಯ್ಯ, ಪ್ರೀತಿ ಜ್ಯೋತಿರ್ಲಿಂಗ, ಮಮತೆ ಮಕ್ಕಾ ಮದಿನಾ, ಭ್ರಾತೃತ್ವವೇ ಬೆತ್ಲಹೇಮ ಕಂಡಯ್ಯ, ಕರುಣೆಗೆ ಕಾಶಿ ಗಯೇ ಗಯೇ. ಸ್ವತಂತ್ರ ಧೀರ ಸಿದ್ಧೇಶ್ವರ, ಜೀವಿ ಇದ್ದಡೆ ಕ್ಷೇತ್ರ,
ಸದ್ಧರ್ಮವಯ್ಯ ಎಸ್ ಸದ್ಧರ್ಮವಯ್ಯ. ಎಸ್ ತುಂಬ ತುಂಬ ಭಾಳ ಅರ್ಥವಾಗಿ ಮೆಸೇಜ್ ಇದೆ. ನಾಗಚಂದ್ರಿಕಾ ಭಟ್ರೆ, ನಾವು ಅವೆಲ್ಲ ಮಾತಾಡ್ತಾ ಇದ್ವಿ, ಇದು ಯಾಕೆ ಒಂದು ಧರ್ಮದ ಚೌಕಟ್ಟು ಬರುತ್ತೆ ಅಂತ. ಇವತ್ತು ಹಿಂದೂಸ್ತಾನಿ ಸಂಗೀತ ಉಳಿದಿದ್ರೆ ಮುಸ್ಲಿಂ ಧರ್ಮದ ಭಾಳ ಪ್ರಸಿದ್ಧ ಗಾಯಕರು ಇವತ್ತು ನಿಮ್ಮ ಹೆಸರು ಲಿಸ್ಟು ಮಾಡೋಕ್ಕೆ ಸಾಲ ಅಷ್ಟು ಇದ್ದಾವೆ. ಮತ್ತು ಹಿಂದೂ ಧರ್ಮದಲ್ಲಿ ಹುಟ್ಟಿದಂಥವ್ರು ಕೂಡ ಅನೇಕ ಬೇರೆ ಬೇರೆ ಧರ್ಮದ ಹಾಡುಗಳನ್ನು ಹಾಡಿದ್ದಾರೆ, ಇವತ್ತು ಪೂಜೆಗಳು ಮಾಡಿ ಪ್ರತಿಯೊಂದು ಇದ್ದಾವೆ. ಸೊ ಈಗ ಏನು ಹೇಳಕ್ಕೆ ಹೋಗ್ತಿದೆ, ನಾನು ಹೇಳ್ತಿರೋದು ಕೇವಲ ಯಾರೋ 4 ಜನಕ್ಕಂತಲ್ಲ, ಬಟ್ ಇದನ್ನು ಒಂದು ನೆಪ ಮಾಡ್ಕೊಂಡು ಅದನ್ನು ಒಂದು ಥರ ಕಾಂಟ್ರವರ್ಸಿ ಮಾಡಕ್ಕೆ ಹೊರಟಿದಾರಲ್ಲ, ಅದು ಕೂಡ ಭಾಳ ಅಪಾಯಕಾರಿ. ಏನೋ ಅಲ್ಲೆರೋ ಭಾಳ ಅಪಾಯಕಾರಿಗಳಿದ್ದಾರೆ, ಇದನ್ನು ಸಹಿಸೋದಿಲ್ಲ ಅಂತೇಳಿ. ನೀವು ಏನೋ ನಮ್ಮ ವಾಟರ್ ಸಿನಿಮಾ ಬಂದಾಗ ತಲೆ ಬೋಳಿಸ್ಬೇಡಿ ಅಂತೇಳಿ ಗಲಾಟೆ ಮಾಡೋಂಥ ಹಿಂದೂ ಪರ ಸಂಘಟನೆಯವರು, PK ಸಿನಿಮಾ ಬಂದಾಗ ಅಮೀರ್ ಖಾನ್ ವಿರುದ್ಧ ಹಿಂದೂ ಮುಸ್ಲಿಮ್ನವ್ರು ಇಬ್ರಿಗೂ ಅವನು ಹೊರಗೆ ಹಾಕಿ ಅಂದವರು. ಇವ್ರು ಏನು ಮಾತಾಡ್ತಾರೆ ಬೋಗಸ್ ನನಗೆ ಅನಿಸುತ್ತಪ್ಪ. ಮೊಟ್ಟ ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಗಾಯಕಿ ಚೈತ್ರ ಅವರು ಹೇಳ್ದಂಗೆ ಈ ಒಂದು ದಿನಮಾನದಲ್ಲಿ ನೆಗೆಟಿವ್ ಪಬ್ಲಿಸಿಟಿನೇ ಅನ್ನೋ ಥರ ಆಗೋಗಿದೆ. ನೀವೊಂದು ಬಹಳ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ನಮ್ಮ ಗಾಯಕರು ಅಂದರೆ ನೀವು ಹಿಂದೂ ಅಂತ ಏನು ಕರಿತೀರಾ, ನಮ್ಮಲ್ಲಿ ಹರಿಹರನ್ ಅವರು ಬಹಳ ಒಳ್ಳೆ ಗಜಲ್ ಗಾಯಕರು. ಅವರ ಗಜಲ್ಗಳನ್ನ ಇವತ್ತಿಗೂ ಕೇಳ್ತೀವಿ. ಹೌದು. ಮತ್ತೆ ಜಗಜೀತ್ ಸಿಂಗ್ ಇವಾಗ ಇಲ್ಲ, ಅವ್ರು ತೀರ್ಕೊಂಡಿದ್ದಾರೆ. ಅವ್ರಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ. ಅವರ ಫ್ಯಾನ್ಸ್ನಲ್ಲಿ ನಾವು ಹಿಂದೂ ಫ್ಯಾನ್ಸು, ಮುಸ್ಲಿಂ ಫ್ಯಾನ್ಸು, ಕ್ರಿಶ್ಚಿಯನ್ ಫ್ಯಾನ್ಸು, ಮತ್ತೊಂದು ಫ್ಯಾನ್ಸು ಅಂತ ನಾವು ಹೇಳೋಕ್ಕಾಗಲ್ಲ. ನಾನು ಅವಾಗಲೇ ನಾವು ಮಾತಾಡ್ತಾನು ನಾನು ಅದನ್ನೇ ಹೇಳ್ತಾ ಇದ್ದೆ. ಈ ಕಲೆ ಅನ್ನುವಂಥದ್ದು ಮನುಷ್ಯನ ವಿಕಾಸಕ್ಕಿರುವಂಥದ್ದು, ಮನುಷ್ಯನ ಯಾವುದೇ ಒಂದು ಭಾವನೆಗಳಿದೆಯಲ್ಲ ಅದನ್ನು ಹೊರಪಡಿಸೋದಕ್ಕೆ, ಹೊರ ತೋರಿಸೋದಕ್ಕೆ ಇರುವಂಥ ಒಂದು ಮಾಧ್ಯಮ. ಅದಕ್ಕೆ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲವೇ ಇಲ್ಲ. ನಮಗೆ ಗೊತ್ತಿರೋ ಹಾಗೆ ಆದಿ ಕಾಲದಿಂದನೂ ಯಾವುದೇ ಒಂದು ಮೂಲಕ ಆಗಿರ್ಬೋದು, ನೃತ್ಯ, ಸಂಗೀತ ಅಥವಾ ಡ್ರಾಯಿಂಗು, ಪೇಂಟಿಂಗ್, ಆ ರೀತಿ ನಾವು ಅದನ್ನು ವ್ಯಕ್ತಪಡಿಸ್ತಾನೆ ಬಂದಿದ್ದೀವಿ. ಅದರಲ್ಲೂ ನೀವು ತಗೊಂಡ್ರೆ ಆರ್ಟ್, ಡ್ರಾಯಿಂಗು, ಕಸೂತಿ ಇದೆಲ್ಲ ನಮ್ಮ ಮಹಿಳೆಯರು ಮಾಡ್ತಾನೆ ಬಂದಿದ್ದಾರೆ. ಹಾಗಂತ ಅದನ್ನ ಮಾಡಬೇಡ ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ? ನಮ್ಮಲ್ಲಿ ಈಗ ಗುಜರಾತ್ ಕಲಂಕಾರಿ ಅಂತೀವಿ, ಲಕ್ನೋ ಚಿಕನ್ ವರ್ಕ್ ಅಂತೀವಿ, ಅದನ್ನೆಲ್ಲ ಅದೆಲ್ಲ ನಮ್ಮ ಮಹಿಳೆಯರು ತೊಡಗಿಸ್ಕೊಂಡಿದ್ದಾರೆ. ಅದರಲ್ಲಿ ಇರ್ಬೋದು ಅಂದರೆ ಸಂಗೀತದಲ್ಲಿ ಯಾಕಿರಬಾರ್ದು? ಹಾಗಾಗಿ ಕಲೆಗೆ, ನನ್ನ ಪ್ರಕಾರ ಕಲೆಗೆ ಯಾವುದೇ ಒಂದು ಧರ್ಮದ ಚೌಕಟ್ಟು ಇಲ್ಲ, ಇರ್ಲೂಬಾರ್ದು, ಇಲ್ಲವೂ ಇಲ್ಲ. ಎಸ್ ಸರ್, ಫಸ್ಟ್ ಒಂದು ಸಣ್ಣ ಕ್ವಿಕ್, ನಾನೊಂದು ಬ್ರೇಕ್ ತೊಳ್ತೇನೆ, ಒಂದು ಕ್ವಿಕ್ದಾಗಿ ನಿಮ್ಮ ರಿಯಾಕ್ಷನ್. ಯಾಕಂತಂದರೆ ಈ ನಾನು ಸಂಗೀತವೇ ಧರ್ಮ, ಅದು ಅದಕ್ಕೆ ಬೇರೆ ಧರ್ಮ ಇಲ್ಲ, ಅದು ಅದೇ ಧರ್ಮ ಇರೋದ್ರಿಂದ ಆ ಧರ್ಮದಲ್ಲೇ ಎಲ್ಲರೂ ಕೆಲಸ ಮಾಡ್ಬೇಕು, ಎಲ್ಲರೂ ಗಾಯನ ತಮ್ಮದೇ ಆದಂಥ ಒಂದು ಕೃಷಿ ಮಾಡ್ತಾರೆ. ಇದ್ರ ಚೌಕಟ್ಟಿನಲ್ಲಿ ತರ್ತಕ್ಕಂಥ ಪ್ರಯತ್ನ ನಡೀತಾ ಇದೆಯಲ್ಲ ಅಂತ. ಅಂದರೆ ಎರಡು ಧರ್ಮದಲ್ಲಿ ಇರ್ತಕ್ಕಂಥ ಮೂಲಭೂತವಾದಿಗಳು ಜೀವಂತವಾಗಿದ್ದರೆ ಮಾತ್ರ ನಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋಕೆ ಸಾಧ್ಯ. ಇದರಲ್ಲಿ ಇನ್ನೂ ಕೂಡ ವೋಟ್ ಬ್ಯಾಂಕು ಮಾಡುವಂಥ ಕೆಲವರು ಅಯೋಗ್ಯರಿದ್ದಾರೆ. ಕಲೆ, ಸಾಹಿತ್ಯ, ಸಂಗೀತ ಇವು ಯಾವ ಜಾತಿ, ಧರ್ಮ ಮತ್ತು ದೇಶಗಳ ಎಲ್ಲಿಯನ್ನು ಅದಕ್ಕೆ ಬೌಂಡ್ರೀಸ್ ಇಲ್ಲ ಅಂತ ಮೀರಿ ಹೋಗ್ತಾ ಇರ್ತವೆ. ನೀವು ಪಾಕಿಸ್ತಾನದವ್ರು ಎಷ್ಟು ಜನ ಬಂದು ಆಡ್ತಾರೆ ನಮ್ಮಲ್ಲಿ? ನಮ್ಮ ಈಗ ಹಿಂದೂಗಳು ಇಷ್ಟೆಲ್ಲ ಹೇಳ್ತಾರಲ್ಲ, ಇವರಿಗೆ ಎಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂತ. SK ಕರೀಂ ಖಾನ್ ಅವರು ಒಂದು ಸಣ್ಣ ಉದಾಹರಣೆ ತಗೊಂಡ್ರೆ, ನಿಮ್ಮ ನಟವರ ಗಂಗಾಧರ ಆ ಹಾಡು ಬರೆದಿರೋರು, ಜಯದೇವಿ ಜಗದೀಶ್ವರಿ, ಮೈಯೆಲ್ಲ ರೋಮಾಂಚನ ಆಗಿದೆ. ಬಹುಶಃ ಒಬ್ಬ ಹಿಂದೂ ಅಷ್ಟು ಅದ್ಭುತವಾಗಿ ಅಷ್ಟೊಂದು ಭಕ್ತಿಗೀತೆ ಬರೀ ನಿತ್ಯೋತ್ಸವ ಕವಿ ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಅಂತ. ಆದ್ರೆ ಯಾರು ಕೂಡ ಮುಸ್ಲಿಂ ಯಾಕೆ ಬರ್ದ, ಇವ್ರ ನಮ್ಮೂರ್ ಯಾಕೆ ಬರ್ದ? ಅವರು SK ಕರೀಂ ಖಾನ್ ತಮ್ಮ ಜೀವನದಲ್ಲಿ ಜಾನಪದ ಭಕ್ತಿಗೀತೆಗಳನ್ನೆಲ್ಲವನ್ನು ಕೂಡ ಕ್ಯಾಸೆಟ್ ಮಾಡಿ ಮನೆಗೆ ತಗೊಂಡೋಗಿ ಮಾರಿದ್ರು, ಅವರೇ ಹಂಚಿದ್ರು. ಅವರಿಗೆ ಆಗ ಯಾವ ಧರ್ಮದ ಕಟ್ಟುಪಾಡು ಇರಲಿಲ್ಲ. ಸೊ ಅವ್ರಿಗೆ ಅವ್ರ ಭಕ್ತಿ ಪಂಥನೇ ಎತ್ತಿರೋ ಪ್ರಶ್ನೆ ಅಂದ್ರೆ, ನೀವು ಕಟ್ಟುಪಾಡಿದೆ ಅಂತ ಯಾಕೆ ಹೇಳ್ಕೊಳ್ತಾ ಇದ್ರಿ? ಬೇರೆ ಉದ್ದೇಶಗಳಿದಾವೆ, ಉದ್ದೇಶ ಇದೆ ಒಂದು. ಆಮೇಲೆ ಇವರು ರಣಹೇಡಿಗಳು. ಈಗ ಯಾರು ಇದನ್ನ ಹೊರಡಿಸಿದ್ದಾರೆ ಆ ಹುಡುಗಿ ವಿರುದ್ಧವಾಗಿ ಒಂದು ಸಣ್ಣ ಅಲ್ಲ ಪತ್ವಗಿತ್ತು ಅಲ್ಲ ಬರ್ಕೊಂಡಿದ್ದಾರೆ ಅಷ್ಟೇ, ಅವ್ರೇನು ಮುಖನೂ ಇಲ್ಲ, ಯಾರು ಇಲ್ಲ. ಬರೆದಿರೋರು ಇಬ್ರು ಕಮೆಂಟ್ ಮಾಡ್ತಾರೆ, ಒಂದು ಲಕ್ಷ ಆಗ್ಬಿಟ್ಟಿದ್ದಾರೆ ನೋಡಿ. ಅವರು ಎಷ್ಟು ಹೇಡಿಗಳು ಅಂದ್ರೆ, ಅವ್ರು ಯಾರು ಅಂತ ಇಲ್ಲ, ಅವ್ರ ಹೆಸರು ಇಲ್ಲ, ಕುಲ ಇಲ್ಲ, ಸುಮ್ಮನೆ ಹೆಸರು ಇಟ್ಕೊಂಡು ಬರೀತಾರೆ. ಮಂಗಳೂರಿನ ಮುಸ್ಲಿಮರು ಅಂತ. ಅಯ್ಯೋ ಒಳ್ಳೆ ಕತೆ. ಮಂಗಳೂರಿನ ಮುಸ್ಲಿಮರು ಎಲ್ಲರೂ ಮಾಡ್ಲಿಕ್ಕಾಗುತ್ತಾ? ಎಲ್ಲರೂ ಯಾರು ಇರ್ತಾರೆ? ಸುಮ್ಮನೆ ಯಾರೋ ಕುತಂತ್ರಿಗಳು. ಈಗ ಅವ್ರ ಹೆಸರಲ್ಲೇ ಬೇರೆಯವರು ಮಾಡಿರ್ಬೋದು, ದುರ್ಬಳಕೆ ಮಾಡ್ಕೊಳ್ಳುವಂತ ಜನಗಳು. ಚೈತ್ರ ಅವ್ರ ನಾನು ಹೇಳೋದು, ಯಾರೋ ಇಬ್ರು ಮಾಡಿರೋ ಕಮೆಂಟ್ಗೆ ನಾವು ಲಕ್ಷಾಂತರ ಜನ ತಲೆ ಕೆಡಿಸ್ಕೊಂಡಿದ್ವಿ ಅಂತ ಹೇಳ್ತಾರದು. ಐ ಥಿಂಕ್ ಸೋಷಿಯಲ್ ಮೀಡಿಯಾ ಅನ್ನೋದು ಐ ಥಿಂಕ್ ಇಟ್ಸ್ ದ ವರ್ಸ್ಟ್ ಪ್ಲಾಟ್ಫಾರ್ಮ್ ಎವರ್.
ಏನ್ ಯಾಕಂದ್ರೆ ಬೇಕಾದ್ರೂ ಯಾರು ಕರ್ಕೋಬಹುದು, ಕಮೆಂಟ್ ಯಾರು ಮಾಡ್ತಾರೆ, ಬೇಕಾದ್ರೂ ಅವಹೇಳನ ಮಾಡ್ಬೋದು. ನಿಮಗ್ ಏನ್ ಗೊತ್ತು, ನೀವೇನ್ ಸಾಧನೆ ಮಾಡಿದೀರಾ, ಸಂಗೀತದ ಬಗ್ಗೆ ಏನ್ ಗೊತ್ತು, ಜಾತಿ ಧರ್ಮಗಳ ಬಗ್ಗೆ ನಿಮ್ಗೆ ಏನ್ ಗೊತ್ತು, ಯಾರು ಹೇಳೋರ್ ಕೇಳೋರು, ನಿಮ್ ಹೆಸರೇನು ಅದೇ ಗೊತ್ತಿಲ್ಲ, ನಿಮ್ ಫೋಟೋ ನೀವ್ ಹೇಗಿದ್ದೀರಾ, ದೇರ್ ಇಸ್ ನೋ ಕ್ರೆಡಿಬಿಲಿಟಿ. ಯಾರು ಫೋಟೋ ನಕಲಿ ಸೋಷಿಯಲ್ ಮೀಡಿಯಾ ನಕಲಿ ಒಂಥರ ಯಾರ್ದೋ ಒಂದು ಹುಡುಗಿ ಫೋಟೋ ಹಾಕೊಂಡ್ಬಿಟ್ಟು ಹುಡುಗರೆಲ್ಲ ಕಮೆಂಟ್ ಮಾಡ್ತಾರೆ, ಆಮೇಲೆ ಹುಡುಗರ ಫೋಟೋ ಹಾಕೊಂಡು ಹುಡುಗಿಯರು ಕಮೆಂಟ್ ಮಾಡ್ತಾರೆ. ನೀವು ದುಡ್ಡು ಕೊಟ್ಟು ಬರ್ಸ್ಕೋಬಹುದು, ನಿಮ್ಗೆ ಏನ್ ಬೇಕು. ಖಂಡಿತ ನನಗೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಗೌರವ ಇರ್ತಾನೆ. ಸೋಷಿಯಲ್ ಮೀಡಿಯಾ ಯಾವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಿತ್ತಲ್ಲ, ನಮಗೆ ಸಮದೇ ಆದಂತ ಒಂದು ಮಾಧ್ಯಮ ಅಂತೇಳಿ, ಆ ಮಾಧ್ಯಮದಲ್ಲಿ ವಾಂತಿ ಭೇದಿ ಎಲ್ಲ ನಡೀತಾ ಇದೆ. ವಿಶಿಷ್ಟವಾದಂಥ ಸಂದರ್ಭದಲ್ಲಿ ಇವತ್ತೆಲ್ಲ ಬಹಳಷ್ಟು ಗಾಯಕರಿದ್ದಾರೆ ನಮ್ಗೆ ಸಂಗೀತದಲ್ಲಿ, ಅಲ್ಪನೂ ಇದೆಯಲ್ಲ ಗೊತ್ತಿಲ್ಲ, ಆದರೆ ಅವರಿಂದ ಈ ಜನರಿಗೆ ಒಂದು ಮೆಸೇಜನ್ನು ಪಾಸ್ ಮಾಡೋ ಕಾರಣಕ್ಕೆ ಈ ಚರ್ಚೆ ಮಾಡ್ತಾರೆ. ಯಾಕಂತಂದ್ರೆ ಇವತ್ತು ಬಿಸ್ಮಿಲ್ಲಾ ಖಾನ್ ಸನಾದಿ ಅಪ್ಪಣ್ಣ ಏನು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಕ್ಕೆ ಭಾಳ ಒಂದು ಶಕ್ತಿಯಾಗಿ ನಿಂತಿದ್ದು ಸನಾದಿ ಅಪ್ಪಣ್ಣದಲ್ಲಿ ಅವರ ಶಯನಯ ವಾದನ. ಸೊ ಅವರು 2001ರಲ್ಲಿ ಮೈಸೂರಿಗೆ ಬರ್ತಾರೆ, ಸಚ್ಚಿದಾನಂದ ಪೀಠದಲ್ಲಿ ದತ್ತಾತ್ರೇಯ ಏನು ಮೂರ್ತಿಯ ಹಿಂದ್ಗಡೆ ಕೂತ್ಕೊಂಡು ಬಿಸ್ಮಿಲ್ಲಾ ಖಾನ್ ನುಡಿಸ್ತಾರೆ. ಸೊ ಅವಾಗ ಯಾವುದೇ ಚರ್ಚೆ ಆಗಲ್ಲ. ಸೊ ಇವೆಲ್ಲವೂ ಯಾಕೆ ಅಂತಂದರೆ ಸಮಯ ಸಂದರ್ಭ ನೋಡಿಕೊಂಡು ನಾವೆಲ್ಲವೂ ಕೂಡ ಅಸ್ತ್ರಗಳನ್ನು ಜಲ್ಪಿಸ್ತಾ ಇರ್ತೀವಿ, ನಮ್ಮ ಮೂಗಿನ ನೇರಕ್ಕೆ, ನಮ್ಮ ಅನುಕೂಲಗಳಿಗೆ, ನಮ್ಮ ಅಜೆಂಡಾಗಳನ್ನು ಫಿಕ್ಸ್ ಮಾಡ್ಕೊಂಡು ಅದನ್ನು ಗೇನ್ ಮಾಡ್ಕೊಳ್ಳೋಕ್ಕೆ. ಅದು ಹಿಂದೂ ಮೂಲಭೂತವಾದಿಗಳಿಗೆ ಇದೊಂದು ಅಸ್ತ್ರ ಸಿಕ್ಕಿದೆ. ಇದೇ ಸ್ಕೂಲಿಗೆ ಆ ಬುರ್ಕ ಹಾಕೊಂಡು ಮಕ್ಕಳು ಬಂದಾಗ ಬುರ್ಕ ತೆಗೀರಿ ಅಂತ ಹೋರಾಟ ಮಾಡಿದ್ರು. ಬುರ್ಕ ಹಾಕೊಂಡು ಆಡಿದಾಗ ನೋಡಿ ಎಂಥ ಪಾಪ ಎಂಥ ಒಳ್ಳೆಯ ಹುಡುಗಿ ನೋಡಿ ಅಂತ ಹೇಳಿದ್ರು. ಇವೆಲ್ಲವೂ ಕೂಡ ನಾಟಕ, ಬೋಗಸ್, ನಕಲಿತನ. ಆಮೇಲೆ ಇನ್ನೂ ಒಂದು ಹೇಳ್ಬಿಡ್ತೀನಿ, ಈ ಮುಸ್ಲಿಂ ಮೂಲಭೂತವಾದಿಗಳಿಗೆ ಇವತ್ತು ಆಶ್ರಯ ಕೊಡ್ತಾ ಇರ್ತಕ್ಕಂಥವ್ರು ಕೂಡ ಸೋಕಾಲ್ಡ್ ಪ್ರೋಗ್ರೆಸಿವ್, ಸೋಕಾಲ್ಡ್ ಸೆಕ್ಯುಲರ್ ಅನ್ನುವಂಥವ್ರು, ಅವರ ಕೆಳಗಡೆ ಇಂಥವು ಕೂಡ ನಡೀತಾ ಇರ್ತಾರೆ. ಅವ್ರು ಮಾತ್ರ ಮೌನವಾಗಿರ್ತಾರೆ. ತಮಗೆ ಬೇಕಾದಂಗೆ ಪಿಕ್ ಆ್ಯಂಡ್ ಚೂಸ್ ಸೆಲೆಕ್ಟಿವ್ ಪಾಲಿಟಿಕ್ಸ್ ಇದೆಯಲ್ಲ, ಅದು ಕೂಡ ತಪ್ಪಬೇಕು, ನಿಲ್ಲಬೇಕು. ಯಾವ ಸಂದರ್ಭದಲ್ಲಿ ನಾವು ಧ್ವನಿ ಎತ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಹೊರತಾಗಿ ನನಗೆ ಬೇಕಾದಾಗ ನಾನು ಪ್ರಗತಿಪರ, ಜನಪರ, ಸೆಕ್ಯುಲರು ಇವೆಲ್ಲ ಕೂಡ ಬೊಗಳೆ. ಆ ಕಾರಣಕ್ಕಾಗಿ ಬಿಸ್ಮಿಲ್ಲಾ ಖಾನ್ ಅವರು 2001 ಮೇನಲ್ಲಿ ಹಾಡಿದಂಥದ್ದು ಕೂಡ ಒಂದು ದೇವಸ್ಥಾನದಲ್ಲಿ ಅನ್ನೋದನ್ನು ಮರಿಬಾರ್ದು. ಆವಾಗಿಲ್ಲದೆ ಇರೋದು ಈಗ ಯಾಕೆ, ಯಾಕಂದರೆ 2018 ಬರ್ತಾ ಇದೆ ನೋಡಿ ಅಂತ. आज बड़ी खुशी का दिन है कि मैसूर में और ऐसे तमाम लोग यहाँ बैठे हुए हैं जो संगीत के शायक हैं, जो संगीत को मानने वाले हैं, संगीत जानने वाले हैं, और ऐसी जगह पर वो लोग भी हैं जो मालिक का नाम लेते हैं, माला जपते हैं, और वो फ़कीर हैं वो खुद। और उसके बाद जब और समझ में आएगा तो आपकी खिदमत में पेश करेंगे। ಎಸ್ ಚೈತ್ರ ಏನು ಹೇಳ್ತೀರಿ? ನೋಡಿ ಏನ್ ಮಾತೆ ಹೊರಡಲ್ಲ ನೋಡಿ ಇಂಥ ಸಂಗೀತ ಕೇಳಿದ್ರೆ. ಇದಕ್ಕೆ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಅಂತ ಹೇಳಕ್ ಆಗತ್ತಾ? ಕ್ಯಾನ್ ಯು ಇವನ್ ಥಿಂಕ್ ಆ ಥರ? ನಾನು ಸಂಗೀತ ಬಿಟ್ಟು ಒಂದೇ 2 ಹೆಜ್ಜೆ ಮುಂದೆ ಹೋಗ್ತೀನಿ. ನಮ್ಮ ಸಲ್ಮಾನ್ ಖಾನ್ ಅವರು ಬಜರಂಗಿ ಭಾಯ್ಜಾನ್ ಅನ್ನೋ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ತಾರೆ. ಅಲ್ಲ, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಕೃಷ್ಣಾರ್ಜುನ್ ಅಂತ ಪಾತ್ರ ಮಾಡ್ತಾರೆ. ಆಮೇಲೆ ಸ್ವತಃ ಸಲ್ಮಾನ್ ಖಾನ್ ಮನೇಲಿ ಗಣಪತಿ ಪೂಜೆ ಮಾಡ್ತಾರೆ. ಗಣಪತಿ ಇನ್ಫ್ಯಾಕ್ಟ್ ಶಾರುಖ್ ಖಾನ್ ಅವ್ರ ಮನೇಲೂ ಎಲ್ಲಾ ಧರ್ಮದ, ಯಾಕಂದ್ರೆ ಅವರು ಅಲ್ಲ ಅಂತಸ್ತಿನಲ್ಲಿ ಅವರು ಶ್ರೀಮಂತರಾಗಿದ್ದಾರೆ.
ಎಲ್ಲ ಮೀರಿದ್ದಾರೆ. ಹಾಗಾಗಿ ಅವ್ರನ್ನ ಯಾರು ಕೂಡ ಕಮೆಂಟ್ ಮಾಡಕ್ಕಾಗಲ್ಲ. ಐ ಆಮ್ ಆಲ್ಸೋ ಸ್ಪೋರ್ಟ್ಸ್ ಪರ್ಸನ್, ಸೊ ಸ್ಪೋರ್ಟ್ಸ್ ಬಗ್ಗೆನೂ ಮಾತಾಡ್ತೀನಿ. ಸಾನಿಯಾ ಮಿರ್ಜಾ ಅವರು ಅದನ್ನ ನಾನು 3-4 ಇಂಚಿನ ಸ್ಕರ್ಟ್ ಹಾಕೊಂಡು ಟೆನ್ನಿಸ್ ಆಡ್ತಾರೆ, ನಮ್ಮ ಭಾರತವನ್ನ ಇಂಟರ್ನ್ಯಾಷನಲ್ ಲೆವೆಲ್ ರೆಪ್ರೆಸೆಂಟ್ ಮಾಡ್ತಾರೆ. ಶಿ ವಿನ್ಸ್ ದ ವಿಂಬಲ್ಡನ್. ಸೊ ಅವಾಗ ಅದು ನಾಚಿಕೆ ಪಡುವಂತ ವಿಷಯನ ಅಥವಾ ನಾವು ಹೆಮ್ಮೆ ಪಡುವಂತ ವಿಷಯ? ಹೆಮ್ಮೆ ಪಡುವಂತ ವಿಷಯ. ಸೊ ಯಾಕೆ ಈ ಸ್ಪೋರ್ಟ್ಸ್ ಅಲ್ಲಿ, ಸಂಗೀತದಲ್ಲಿ, ಸಾಹಿತ್ಯದಲ್ಲಿ ದೇರ್ ಇಸ್ ನೋ ರಿಲಿಜನ್? ವಾಟ್ ಐ ವುಡ್ ಲೈಕ್ ಟು ನಾಗಚಂದ್ರಿಕಾ ಅವರು ಅದೇ ಸಾನಿಯಾ ಮಿರ್ಜಾ ಅವ್ರ ಬಗ್ಗೆನೂ ಅವಾಗಲೇ ನಾನು ಹೇಳ್ತಾ ಇದ್ದೆ. ಈಗ ಒಂದ್ ವೇಳೆ ನೀನು ಆಡಬೇಡ ಅಂತ ಅವ್ರ ತಂದೆ ಒಂದ್ ವೇಳೆ ಅವ್ರ ಪ್ರೋತ್ಸಾಹ ಕೊಡದೆ ಹೋಗಿದ್ರೆ ಇವತ್ತು ಭಾರತ ಒಂದು ಪ್ರಪಂಚದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾನಿಯಾ ಮಿರ್ಜಾ ಯಾರನ್ನು ಗೊತ್ತಾಗ್ತಿರ್ಲಿಲ್ಲ. ಅವಳು ಮದುವೆ ಆಗ್ಬಿಟ್ಟು ಒಂದು ಸಂಸಾರ ಮಾಡ್ತಿದ್ರು ಅಷ್ಟೇ. ಬಟ್ ಇವಾಗ ಅದೆಷ್ಟು ದೊಡ್ಡ ಹೆಸರು ಸಾನಿಯಾ ಮಿರ್ಜಾನ ಹೆಸರೇಳಿ ನಮ್ಮ ಹೆಣ್ಮಕ್ಳನ್ನು ನಾವು ಪ್ರೇರೇಪಣೆ ಕೊಡ್ತಾ ಅವ್ರಿಗೆ ಇನ್ಸ್ಪೈರ್ ಮಾಡ್ತೀವಿ. ಅಲ್ಲೇ ಪೋಗಟ್ಟು ನಮ್ಮ ಹರಿಯಾಣದ ಕುಸ್ತಿಪಟುಗಳು, ಇಬ್ರು ಮಹಿಳೆ ಹುಡುಗಿಯರು, ನಮ್ಮ ಮೇರಿ ಕೋಮ್ ಅವ್ರನ್ನೆಲ್ಲ ನಾವು ಜಾತಿಯಿಂದ ಅಳಿಯಕ್ಕಾಗತ್ತಾ? ಇನ್ಫ್ಯಾಕ್ಟ್ ನಾನು ಅದೇ ಹೇಳಕ್ ಬಂದೆ. ಈಗ ಸಾ ಅಂದ್ರೆ ನೀವು ಮುಸ್ಲಿಂ ಅಂತೀರಾ, ರೀ ಅಂದ್ರೆ ಹಿಂದೂ ಅಂತೀರಾ, ಗಾ ಅಂದ್ರೆ ಕ್ರಿಶ್ಚಿಯನ್ ಅಂತೀರಾ, ಏನಂತ ಹೇಳಕ್ ಸಾಧ್ಯ? ಅಲ್ಲ, ಸಪ್ತಸ್ವರಗಳಿಗೆ ಜಾತಿ ಧರ್ಮ ಏನು ಇಲ್ಲ. ನೀವು ಇನ್ನೊಂದು ವಚನ ಹೇಳ್ತೀರಾ ಅಥವಾ ಗಜಲ್? ಅಂತರಂಗದಲ್ಲಿ ಅರಿವಾದಡೇನು ಅರಿವಾದಡೇನು ಏನು ಬಹಿರಂಗದಲ್ಲಿ ಕ್ರಿಯೆ ಇಲ್ಲದ ನಕರ ಅಂತರಂಗದಲ್ಲಿ ಅರಿವಾದಡೇನು ಅಂತರಂಗದಲ್ಲಿ ಅರಿವಾದಡೇನು ಬಹಿರಂಗದಲ್ಲಿ ಕ್ರಿಯೆಯಿಲ್ಲದ ನಕರ ಅಂತರಂಗದಲ್ಲಿ ಅರಿವಾದಡೇನು ಅಬ್ಬುರವ್ರೆ, ಈಗ ದಯವೇ ಧರ್ಮದ ಮೂಲವಯ ಬಹಳ ಸರಳವಾಗಿರೋದು. ಸಕಲ ಪ್ರಾಣಿಗಳಲ್ಲಿ ನಮ್ದು ದಯ ಇರ್ಬೇಕು ಅಷ್ಟೇ, ಸಿಂಪಲ್. ಇನ್ನೇನು ಧರ್ಮಕ್ಕೆ ಬಹಳ ವಿಶೇಷವಾದ ವ್ಯಾಖ್ಯಾನ ಇಲ್ಲ. ಅಲ್ಲಾಹನು ಸಹನಶೀಲರ ಜೊತೆಗಿರ್ತಾನೆ ಅಂತ ಹೇಳ್ತಾರೆ. ಬಹಳ ಸರಳವಾಗಿದೆ. ಅಲ್ಲಾಹನು ಸಹನಶೀಲರ ಜೊತೆಗಿರ್ತಾನೆ. ಇವೆರಡೂ ಕೂಡ ಅಂತರಂಗದ ಸತ್ಯ. ಆದ್ರೆ ಬಹಿರಂಗವಾಗಿ ನಾವು ಕ್ರೂರಿಗಳಾಗಿದ್ದೀವಿ. ಆಮೇಲೆ ಕುರಾನ್ನಲ್ಲಿ ಎಲ್ಲೂ ಕೂಡ ಯಾವುದೇ ಸಂಗೀತವನ್ನ ವಿರೋಧ ಮಾಡಿ ಅಂತ ಹೇಳಿ, ಬಟ್ ಅವ್ರು ಹೇಳ್ತಾರೆ ಹದೀಸಲ್ಲಿ ಇದೆ, ಇನ್ನು ಕೆಲವು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬಾರ್ದು, ಅದರಿಂದ ಏನೋ ತುಂಬಾ ಇನ್ನೂ ಟೆಂಪ್ಟ್ ಆಗ್ತಾರೆ, ಬೇರೆ ಬೇರೆಯವರಿಗೆ ನಾವು ಸೌಂದರ್ಯ ತೋರಿಸಬಾರ್ದು ಅನ್ನುವಂಥದ್ದು ಕುರಾನ್ ಅಲ್ಲೇ ಜಕೀರ್ ನಾಯಕ್ ಹೇಳ್ತಾನೆ. ಕೆಲವರು ಯೂಸ್ ಮಾಡಬಹುದು ಅಂತಿದೆ, ಕೆಲವರು ಯೂಸ್ ಮಾಡಬಾರ್ದು ಅಂತಿದೆ. ಅದು ಅವ್ರ ವೈಯಕ್ತಿಕವಾದ ವಿಚಾರಗಳು. ಆದ್ರೆ ಆ ಧರ್ಮವನ್ನ ತಗೊಂಡ್ಬಂದು ಇಲ್ಲಿ ಚರ್ಚೆಗೆ ಇಡ್ತಾ ಇದಾರಲ್ಲ, ಇದು ದುರುದ್ದೇಶ ಪೂರಿತವಾಗಿ ಮಾಡ್ತಾ ಇದ್ದಾರೆ. ಅಲ್ಲ, ನನಗೆ ಭಯ ಆಗಿರೋದು ಸಂಗೀತ ಸಾಹಿತ್ಯ ಕರೆಗಳಿಂದ ಇವ್ರನ್ನೆಲ್ಲ ಹೊರಗಡೆ ಇಡಬೇಕು ಸರ್. ಮುಸ್ಲಿಂ ಮೂಲಭೂತವಾದಿಗಳೇ 0.00001% ಮಾತ್ರ ಕಮೆಂಟ್ ಮಾಡಿರೋದು. ಅದನ್ನ ಏನೋ ಇಸ್ಲಾಂ ಧರ್ಮನೇ ಬಹಳ ತಪ್ಪು ಮಾಡ್ಬಿಟ್ಟಿದೆ, ಮುಸ್ಲಿಮರೆಲ್ಲರೂ ಕೂಡ ಹಿಂಗೆ ಇದ್ದಾರೆ ಅನ್ನುವಂತ ಬಿಂಬಿಸುವ ಅತ್ಯಂತ ಕೆಟ್ಟ ಕೊಳಕು ಒಂದು ಪಿತೂರಿ ನಡೀತಾ ಇದೆ. ಅದು ತಪ್ಪು ಅಂತ ಹೇಳ್ತಾರೆ. ಅದು ರಾಜಕೀಯ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ. ಸೊ ಅಂಥವ್ರಿಗೂ ಕೂಡ ಜನಗಳ ಮುಂದೆ ಅವ್ರು ಬೆತ್ತಲ ಆಗ್ಬಿಡ್ತಾರೆ. ಅಷ್ಟು ಇದೆಲ್ಲ ಭಾಳ ಬೇಗ ಭಾಳ ದೂರ ಸಾಗೋದಿಲ್ಲ ಇವೆಲ್ಲ. ಈಗಾಗಲೇ ಸಾಕಷ್ಟು ಜನ, ಈವನ್ ನೀವು ಸೋಷಿಯಲ್ ಮೀಡಿಯಾ ಭಾಳ ಕೆಟ್ಟಿದೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲೇ ಅವ ಅಂಥ ಶಕ್ತಿ ವಿರುದ್ಧ ಸಾಕಷ್ಟು ಇದನ್ನು ಖಂಡನೆಗಳು ಬಂದಿದ್ದಾವೆ. ಮತ್ತು ಈಗ ಹೆಣ್ಮಗಳ ಬಗ್ಗೆ ಎಲ್ಲರೂ ಸಿಂಪತೈಸ್ ಮಾಡ್ತಾ ಇದ್ದಾರೆ. ನೀವು ಆಡಿ ಏನಾಗುತ್ತೆ ನಾವು ನೋಡೋಣ ಅಂತ. ಸೊ ನೀವು ಹೇಗೆ ಸುಹಾನ ಆಡ್ತಾ ಇರಿ ಅಂತ ಹೇಳ್ತಾ ಇದ್ರು, ಪ್ರತಿಯೊಬ್ಬರು ಆಡ್ತಾ ಇರಿ. ನಮ್ಮ ಕವಿಗಳೆಲ್ಲ ಸಂಗೀತ ಪರಂಪರೆ ಏನೇ ಒಂದು ತಗೊಂಡ್ರು, ನೀವು ಸಿನಿಮಾ ತಗೊಂಡ್ರೆ ಮೀನಾ ಕುಮಾರಿ, ಆಮೇಲೆ ಮಧುಬಾಲ, ಅವರೆಲ್ಲ ಎಟರ್ನಲ್ ಬ್ಯೂಟೀಸ್ ಅಂತೀವಿ ನಾವು. ದಿಲೀಪ್ ಕುಮಾರ್, ಜಾವೇದ್ ಅಖ್ತರ್, ಶಬಾನಾ ಆಜ್ಮಿ, ಜಾವೇದ್ ಅಖ್ತರ್ ಬರ್ದಿರೋ ಸರ್ದಾರ್ ಅಲಿ ಜಾಫ್ರಿ ಸರ್, ಅದು ನಾವು ಲಿಸ್ಟ್ ಕೊಡ್ತಾನೆ ಹೋಗ್ಬೋದು.
ನಾವು ಅದು ಲಿಸ್ಟ್ ಮಾಡ್ತಾ ಹೋಯ್ತು ಅಂದರೆ ಅದಕ್ಕೆ ಕೊನೆ ಮೊದಲೇ ಇರಲ್ಲ. ಅದು ಅಟ್ ದ ಎಂಡ್ ಏನಂತಂದ್ರೆ ಅದಕ್ಕೆ ಜಾತಿ ಇಲ್ಲ, ಧರ್ಮ. ಮಹೇಶ್ವರೇ, ನಾನು ನಿಮ್ಮನ್ನ ಕೇಳ್ತೇನೆ, ಯಾಕಂದ್ರೆ ಸಾಗರ ಅಂದ ತಕ್ಷಣನೇ ಸಾಗರ ಇಟ್ಸ್ ಅ ಬ್ಯೂಟಿಫುಲ್ ಟೌನ್, ಬಹಳ ಸುಂದರವಾದ ಒಂದು ಊರದು. ಅಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರೈಸ್ತರಿದ್ದಾರೆ, ಮಲ್ನಾಡ್ ಇದೆ, ಜೋಗ ಇದೆ, ಅಲ್ಲಿ ನಾಡು ಸೋಜ ಇದ್ದಾರೆ, ಅಲ್ಲಿ ಕಾಗೋಡು ತಿಮ್ಮಪ್ಪ ಹುಟ್ಟಿದ್ದಾರೆ, ಬಂಗಾರಪ್ಪ ಹುಟ್ಟಿದ್ದಾರೆ, ನೀನಾಸಂ ಇದೆ, ಅದ್ರ ಜೊತೆಗೆ ನಿತ್ಯೋತ್ಸವ ಕವಿ ಅಲ್ಲಿವರೇ, ಪ್ರಸನ್ನರ ರಂಗ ಎಲ್ಲವೂ ಕೂಡ ಸಾಗರ ಇದೆ. ನಾವ್ ಇಲ್ಲಿ ಕೂತ್ಕೊಂಡು ಸಾಗರದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳುವಂಥದ್ದಿದೆಯಲ್ಲ, ನಮ್ಮ ಶತಮೂರ್ಖತನ ಆಗುತ್ತೆ. ಸಾಗರ ಈಸ್ ಇಂಡಿಯಾ. ಯಾಕಂದ್ರೆ ಸಮಾಜವಾದಿ ಚಳವಳಿ, ಎಡಪಂಥೀಯ ಚಳವಳಿ, ಬಲಪಂಥೀಯ ಚಳವಳಿ, RSS ಇರ್ಬೋದು, ಪ್ರತಿಯೊಂದು ಕೂಡ ಸಾಗರದಲ್ಲಿ ಅವಕಾಶ ಇದೆ. ಅಂದ್ರೆ ಸಾಗರ ಎಷ್ಟು ಸುಂದರವಾಗಿದೆ ಅದನ್ನ ಯಾರು ಕೂಡ ಅಲ್ಲಗಳೆಯಕ್ಕಾಗಲ್ಲ. ಸಾಗರದಲ್ಲಿ ಸುಹಾನ ಇರ್ಬೋದು, ಅವ್ರ ತಂದೆ ತಾಯಿಗೆ ಬಹಳ ಬೆಂಬಲ ಇದೆ, ಯಾರು ಕೂಡ ಅವ್ರನ್ನ ವಿರೋಧಿಸಿಲ್ಲ. ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು 4 ಜನ ಮಾಡಿದಕ್ಕೆ ನಾವು 40 ಕೋಟಿ ಜನ ಕೂತ್ಕೊಂಡು ಅದನ್ನ ಕಮೆಂಟ್ ಮಾಡೋದ್ರಿಂದ ಯಾರು ಕಮೆಂಟ್ ಮಾಡ್ತಾರೆ ಅವ್ರಿಗೆ ಲಾಭ ಆಗುತ್ತೆ ಹೊರತಾಗಿ ಇದರಿಂದ ಯಾರಿಗೂ ಲಾಭ ನಷ್ಟದ ಪ್ರಶ್ನೆ. ಸೊ ಮಹೇಶ್, ಏನ್ ಹೇಳ್ತೀರಿ ನೆಕ್ಸ್ಟ್ ನಿಮ್ಮ ಹಾಡು? ಸರ್, ನನ್ನ ಹಾಡಿಗೆ ಮುಂಚೆ ಒಂದು ಆ ಹುಡುಗಿ ಹಾಡೋದನ್ನ ಕೇಳಿಸ್ಕೊಂಡ್ರೆ ವೆಂಕಟೇಶ್ವರನ ಸ್ತುತಿ ಮಾಡಿದ್ದಾರೆ ಅಂತ ಕೇಳಿಸ್ಕೊಂಡ್ವಿ. ಈಗ ನಾನು ಒಂದು ಹೊಸ ವಿಚಾರನ ಹೇಳ್ತೀನಿ. ಆ ಹಾಡಿನಲ್ಲಿ ಬರ್ತಕ್ಕಂಥ ವೆಂಕಟೇಶ್ವರ, ಆ ವೆಂಕಟೇಶ್ವರನ ಹಾಡಾಡ್ಬಿಟ್ಟಿದ್ದಾರೆ ಅಂತ ಹಿಂದೂ ಮೂಲಭೂತವಾದಿಗಳು ಸಂತೋಷ ಪಡಂಗೂ ಇಲ್ಲ. ಅಯ್ಯೋ ವೆಂಕಟೇಶ್ವರನ ಮೇಲೆ ಹಾಡ್ಬಿಟ್ಟಿದಾರಲ್ಲಪ್ಪ ಅಂತ ಮುಸ್ಲಿಮರು ಮೂಲಭೂತವಾದಿಗಳು ಬೇಸರ. ಕಾರಣ ಏನಂದ್ರೆ ಇತಿಹಾಸ ಹೇಳುತ್ತೆ, ಅಲ್ಲಿರ್ತಕ್ಕಂಥ ತಿರುಪತಿ ವೆಂಕಟರಮಣ ಸ್ವಾಮಿ ಹಿಂದೂ ದೇವರೇ ಅಲ್ಲ, ಅದೊಂದು ಬುದ್ಧನ ಮೂರ್ತಿ ಅಂತ. ಹಾಗಾಗಿ ಬುದ್ಧ ದೇವರಲ್ಲ. ಆಕೆ ಕಾನ್ಶಿಯಸ್ ಆಗಿ ಹಾಡಿದಾಳೋ ಅನ್ಕಾನ್ಶಿಯಸ್ ಆಗಿ ಹಾಡಿದಾಳೋ ಗೊತ್ತಿಲ್ಲ, ಪ್ರಜ್ಞಾಪೂರ್ವಕವಾಗಿ ಒಬ್ಬ ಮಾನವನನ್ನ ನಿಲ್ಲಿಸ್ಕೊಂಡಿದ್ದಾಳೆ. ಬುದ್ಧ ಒಬ್ಬ ದೇವರಲ್ಲ, ಮಾನವ. ತೇರೋಪಿತ ತಿರುಪತಿ ವೆಂಕಟೇಶ್ವರ ಬುದ್ಧನೆಂಬ ಮಾನವನನ್ನ ನೆನೆಸ್ಕೊಂಡು ಹಾಡಿದಾಳೆ ಆಕೆ ಖಂಡಿತ ಒಳ್ಳೇದಾಗ್ಲಿ. ಜೊತೆಗೆ ಎರಡನೇ ಹಾಡು ರೈತರ ಹಾಡು, ಅದರಲ್ಲಿ ಜಾತಿ ಧರ್ಮ ಅಂತ ಬರುತ್ತೆ. ರೈತರ ಹಾಡ ನನಗೆ ಇಷ್ಟ ಆಗಿರೋದು. ರೈತರ ಹಾಡೋದು, ರೈತರಲ್ಲಿ ಎಲ್ಲರೂ ಇದ್ದಾರೆ. ಆ ಹುಡುಗಿ ಹಾಡಿ ದೇವರ ನಾಮಕ್ಕಿಂತ ಜನಪದ ಹಾಡೇ ನನಗೆ ಬಹಳ ಇಷ್ಟ ಆಗಿದೆ. ಅಲ್ಲ, ಜನಪದ ಅಂದಾಗ್ಲೇ ನೀವು ಬಂದ್ಬಿಡುತ್ತೆ. ನನಗೆ ದೇವರ ಹಾಡಕ್ಕಿಂತ ದೇವರ ಹಾಡ ಕೇಳಿ ಸಾಕಾಗಿದೆ ನಮಗೂ. ಅದು ಸಂಗೀತವಾಗಿ ಮಹೇಶ್ ವೆಂಕಟೇಶ್ವರ ಹಾಡ ಅಲ್ಲ, ಮಹೇಶ್ ಗಿರಿಜಾ ಅವರೇ, ವೆಂಕಟೇಶ್ವರ ಹಾಡಿಗಿಂತ ರೈತನ ಹಾಡಿದೆಲ್ಲ ನಮ್ಮೆಲ್ಲರ ಬದುಕಿನ ಹಾಡೋದು. ರೈತ ಅಂದ್ರೆ ನೀವು ಅನ್ನ ತಿನ್ನುವಾಗ ಇದು ಮುಸ್ಲಿಂ ರೈತ ಬೆಳೆದಿದ್ದ, ಹಿಂದೂ ರೈತ ಬೆಳೆದಿದ್ದ, ನೀರು ಕುಡಿಯುವಾಗ್ಲೂ ಅಷ್ಟೇ. ಮಹೇಶ್ ಅವ್ರು, ನೆಕ್ಸ್ಟ್ ನಿಮ್ದು ಯಾವ ಹಾಡಿನ ಮೂಲಕ? ಸಂಗೀತ ಯಾವಾಗ್ಲೂ ಧರ್ಮಾತೀತ ಮತ್ತು ಜಾತ್ಯತೀತ. ಅದಕ್ಕೆ ಯಾವುದೇ ಜಾತಿಯ ಸೀಮೆ ಇಲ್ಲ, ಧರ್ಮದ ಸೀಮೆ ಇಲ್ಲ. ಅದು ತನ್ನದೇ ಆದ ಅಭಿವ್ಯಕ್ತಿ, ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸ್ತ್ರೀಗೆ ಇರಬೇಕು. ಒಬ್ಬ ಸ್ತ್ರೀ ಆಡಿದಾಳೆ ಮತ್ತು ಒಬ್ಳು ಇಸ್ಲಾಂ ಧರ್ಮದ ಹುಡುಗಿ ಆಡಿದಾಳೆ ಅನ್ನೋ ಕಾರಣಕ್ಕೆ ಇವತ್ತು ಅದನ್ನ ಅಷ್ಟು ದೊಡ್ಡ ಕಾಂಟ್ರವರ್ಸಿಯಾಗಿ ಮಾಡುವ ಅವಶ್ಯಕತೆ ಇಲ್ಲವೇ ಇಲ್ಲ. ಅಂಡ್ ಅದು ಮಾಡೋದೇ ಒಂದು ದೊಡ್ಡ ದುರಂತ. ಈ ದೇಶದಲ್ಲಿ ಆಗಾಗ ಅದು ನಡೀತಾನೆ ಇರುತ್ತೆ. ಮುಂದೆ ಅದು ನಡಿಬಾರ್ದು. ಅದು ಎಂತ ದುರಂತ ಅನ್ನೋದನ್ನ ಹರಾಮಹೇಶ್ ಅವರೇ ರಚಿಸಿರುವಂತ ಒಂದು ಹಾಡು ಮೂಲಕ ನಾವು ಇವಾಗ ಹೇಳಲು ಇಚ್ಛೆ ಪಡ್ತೀವಿ. ಎಂತ ದುರಂತ, ಎಂತ ದುರಂತ, ಇದುವೇನು ಬುದ್ಧ ಹುಟ್ಟಿದ ಭಾರತ, ಇದುವೇನು ಫುಲಶಾಹು ಜನಿಸಿದ ಭಾರತ, ಇದುವೇನ ಸ್ವಾಮಿ ವಿವೇಕರ ಭಾರತ. ಇದುವೇನು ಬಸವಣ್ಣ ಬಾಳಿದ ಕರುನಾಡು, ಇದುವೇನು ಕನಕದಾಸರು ಮೆಟ್ಟಿದ ನಾಡು, ಇದುವೇನು ಕುವೆಂಪು ಹಾಡಿ ಹೊಗಳಿದ ಬೀಡು. ಎಂತ ದುರಂತ, ಎಂತ ದುರಂತ. ಜಾತಿಯಿಂದಲೇ ಯಾರು ಶ್ರೇಷ್ಠರಲ್ಲ, ಯಾರು ಶ್ರೇಷ್ಠರಲ್ಲ, ಧರ್ಮ ಪ್ರಕೃತಿಯ ಸೃಷ್ಟಿಯಲ್ಲ. ಜಾತಿ ಎಂಬುದು ಮಾನವರ ಒಳಗಿಲ್ಲ, ಜಾತಿ ವಿಜಾತಿಗಳ ಭೇದವಿಲ್ಲ. ಜ್ಞಾನ ವಿಜ್ಞಾನಗಳ ಒಕ್ಕಿ ನೋಡಿ, ಅನಾಚಾರ ಮೌಢ್ಯಗಳ ಮನದಿ ದೂಡಿ, ಮಾನವೀಯತೆಯನ್ನೇ ಮಾನ್ಯ ಮಾಡಿ ಎಂದವೂ ಸರ್ವಧರ್ಮ
ಸಂಗೀತ ಕಲೆಗಳಿಗೆ ಮಾನವತೆ ಪ್ರೀತಿಗೆ ಮತ ಮೌಢ್ಯಗಳ ಗೋಡೆ ಕಡವೆಯೇಕೆ ಎಸ್, ಸಂಗೀತ ಕಲೆ ಎಂಥ ದುರಂತ ಛೇ ಎಂಥ ದುರಂತ ಇವನಾರವ ಎನ್ನದಿರಿ ಎಂದರು ಇವನಮ್ಮವ ಇವನಮ್ಮವ ಎನ್ನಿರಿ ಎಂದರು ಎಸ್ ಮಹೇಶ್ ಅವರೇ, ನಿಜವಾಗಲೂ ಕೂಡ ಒಂದು ಸಮತೆಯ ಸಂದೇಶ. ಯಾಕಂತಂದರೆ ಕಲೆ ಸಾಹಿತ್ಯ ಸಂಗೀತಕ್ಕೆ ಯಾವುದೇ ರೀತಿ ಚೌಕಟ್ಟು ಇರಬಾರ್ದು. ಅದು ಇರಬಾರ್ದು ಅಂತ ಹೇಳೋದಷ್ಟೇ ಅಲ್ಲ, ಅದನ್ನು ಅನುಸರಿಸಬೇಕು ಅಂತ. ಕೇವಲ ನಮ್ಗೆ ಆತ್ಮದಲ್ಲಿ ಅರಿವಿನ ಗುರು ಬಂದರೆ ಆಗೋದಿಲ್ಲ, ಅದು ಕೃತಿಯಲ್ಲೂ ಕೂಡ ಆತ್ಮದ ಏನು ಅರಿವಿದೆ ಅದು ಹೊರಗೆ ಬರಬೇಕನ್ನುವಂಥದ್ದು ಆಗಲೇ ಶ್ರುತಿ ಹೇಳಿದ್ರು. ನಾನು ಮತ್ತೆ ಚರ್ಚೆ ಮಾಡ್ತೀನಿ. ಯಾಕಂತಂದರೆ ನಾನು ಆಗಲೇ ಮಾತಾಡ್ತಾ ಇದ್ದೆ, ಇದಕ್ಕೆ ಒಂದು ರೀತಿಯ ಪಾರಿವಾಳ ಯಾವ ಥರ ಆರಾಮಾಗಿ ಆಡ್ಕೊಂಡಿರುತ್ತೆ, ಯಾವ ಥರ ಕೋಗಿಲಿ ತನ್ನ ಪಾಡಿಗೆ ತಾನು ಆರಾಮಾಗಿರುತ್ತೆ, ಹಾಗೆ ಸಂಗೀತಕ್ಕೆ ಅದ್ರ ಪಾಡಿಗೆ ಅದು ಬಿಡಬೇಕು. ನಾನು ಆಗಲೇ ಕಾರ್ಯಕ್ರಮಕ್ಕೆ ಹೆಸರು ಕೊಟ್ಟಿದ್ದೇನೆಂದರೆ, ಸೋನ ನೀವು ಹಾಡ್ತಾ ಇರಿ ಅಷ್ಟೇ. ಯಾವುದು ವಚನ ತೊಳ್ತೀರ? ನಾನು ಫಸ್ಟ್ ಒಂದೆರಡು ಮಾತು ಹೇಳ್ಬಿಡಿ. ನಾನು ಬಹಳ ಕನ್ಸರ್ವೇಟಿವ್ ಬ್ರಾಹ್ಮಿನ್ ಫ್ಯಾಮಿಲಿಯಿಂದ ಬಂದಂಥ ಹುಡುಗಿ. ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡ್ತಿದ್ದೀನಿ. ಈಗ ನಾ ಹಾಡುವಂಥ ಹಾಡು ಮುಸ್ಲಿಂ ಗುರುವನ್ನು ಅವ್ರ ಬಗ್ಗೆ ಇರುವಂತಹ ಕನ್ಸರ್ವೇಟಿವ್ ಅಂತ ಪರ್ಟಿಕ್ಯುಲರ್ ಹೇಳೋದ್ರಿಂದ ನಿಮ್ಮಲ್ಲಿ ತೊಂದರೆ ಮಾಡಿದ್ರಾ? ಇಲ್ಲ, ಖಂಡಿತ ಇಲ್ಲ. ಯಾಕಂದ್ರೆ ಸಿನಿಮಾಗೆ ಬರಬೇಕು ಅಂದ್ರೇನೆ ಏನೋ ಬೀಂಗ್ ಫ್ರಮ್ ಬ್ರಾಹ್ಮಣ ಫ್ಯಾಮಿಲಿ ತುಂಬಾ ರೆಸಿಸ್ಟೆನ್ಸ್ ಇರುತ್ತೆ. ಮೈಲಿಗೆ ಅಂತ ಮಡಿ ಮಾಡೋದ್ರಿಂದ ಮೈಲಿಗೆ ಆಗುತ್ತೆ ಅಂತ. ಬಟ್ ನಮ್ಮ ತಂದೆ ತಾಯಿ ಎನ್ಕರೇಜ್ ಮಾಡಿದ್ರು, ಹೋಗು, ಇಲ್ಲ ನಿಮ್ಗೆ ಇಷ್ಟ ಇದ್ರೆ ನೀನ್ ಮಾಡು. ಅಲ್ಲ, ಆ ಹುಡುಗಿ ತಂದೆ ತಾಯಿನೂ ಬಹಳ ಫರ್ಮ್ ನಿಂತಿದ್ದಾರೆ. ನಮ್ಗೆ ಯಾವುದೇ ಬೆದರಿಕೆ ಆಗಿಲ್ಲ, ನೀವು ಮಾಧ್ಯಮದವರು ಕೂತ್ಕೊಂಡು ಸುಮ್ಮನೆ ಮಾಡ್ತಾ ಇದ್ರಿ, ನಾವು ನಮ್ಮ ಮನೇಲಿ ಆರಾಮಾಗಿದ್ದೀವಿ, ನಮ್ಮ ಸಾಗರ್ ಜನ ಸೌರಭ್ ಜನ ಸಪೋರ್ಟ್ ಮಾಡಿದ್ದಾರೆ. ನಾವು ಹೆಣ್ಮಕ್ಳು ಇಲ್ಲಿ ಮೀಡಿಯಾ ಮುಂದೆ ಯಾರ್ಯಾರು ನಿಮ್ಗೆ ಕಾಣ್ತಾ ಇದೀವೋ ಅವರ ಎಲ್ಲಾ ತಂದೆ ತಾಯಿರು ಅವ್ರ ಗಂಡ ಅಥವಾ ಅತ್ತೆ ಮಾವ ಅವ್ರ ಸಪೋರ್ಟ್ ಇದ್ರೆ ಮಾತ್ರ ಅವರಿಗೆ ನಾವು ಧನ್ಯವಾದ, ಅವರಿಗೆ ಅಭಿನಂದಿಸಬೇಕು ನಾವು ಖಂಡಿತವಾಗೂ. ಯಾಕಂತಂದ್ರೆ ಪ್ರತಿಯೊಬ್ಬ ಮಹಿಳೆಯಿಂದ ಕೂಡ ಪುರುಷ ಇರ್ತಾನೆ, ಪ್ರತಿಯೊಬ್ಬ ಪುರುಷನಿಂದ ಒಬ್ಬ ಮಹಿಳೆ ಇರ್ತಾಳೆ. ಇಷ್ಟು ಒಂಥರ ಗಿವ್ ಅಂಡ್ ಟೇಕ್ ಪಾಲಿಸಿ ಹತ್ರ ಜೋಡಿ ಇದ್ದಂಗೆ. ಚೈತ್ರ ಎಸ್ ಅಬ್ಬೂರವ್ರೆ, ಈಗ ನಾವು ಆಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಅವರು ಮುಸ್ಲಿಂ ಗುರುಗಳಿಗೆ ವಂದನೆ ಮಾಡೋದು. ಎಸ್, ಈ ಸಂಗೀತದ ಮೂಲಕ ಅವರು ವಂದನೆ ಮಾಡಿದ್ರು. ಖಂಡಿತ. ಸೊ ಹಾಗೆ ಈ ಮುಸ್ಲಿಮರಾಗಲಿ ಅಥವಾ ಹಿಂದೂಗಳಾಗಲಿ ಈಗ ಅವ್ರು ಮಾಡಿರುವಂಥ ಈ ಸಂಗೀತ ಕ್ಷೇತ್ರದಲ್ಲಿ ಬಹಳ ಅದ್ಭುತ ಸಾಧನೆ ಮಾಡಿದ್ದಾರೆ. ಅವ್ರನ್ನ ಎಲ್ಲವನ್ನು ಬಹಳ ಅದ್ಭುತವಾದಂಥ ಕಲಾವಿದರು, ಸಂಗೀತಗಾರರು, ಹಿಂದೂಸ್ತಾನಿ ಸಂಗೀತ ಕೊಟ್ಟಂತ ಕಾಂಟ್ರಿಬ್ಯೂಷನ್ ಯಾರು ಕೂಡ ದೊಡ್ಡ ದೊಡ್ಡ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ. ಅದನ್ನೆಲ್ಲವನ್ನು ನಾವು ಸ್ಮರಿಸ್ಕೊಂಡು ಇವತ್ತು ಯಾರು ಕಾಂಟ್ರವರ್ಸಿಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರಿಗೆ ಸಫಲ ಆಗುದಿಲ್ಲ ಅಂತೇಳಿ ಈ ಮೂಲಕ ನಾವು ಹೇಳ್ಬಿಟ್ಟು ಮತ್ತೆ ಒಂದು ಸಣ್ಣ ಬಿಟ್ಟು ನಮ್ಮ ನಿತ್ಯೋತ್ಸವ ಕವಿ ಡಾಕ್ಟರ್ KS ನಿಸಾರ್ ಅಹಮದ್ ಅದೇ ಭಾಗದವರು, ಅವರು ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಅಂತ ಆ ಹಾಡನ್ನು ಬರೆದಾಗ ಯಾರು ವಿರೋಧ ಮಾಡಿಲ್ಲ. ಯಾಕಂದ್ರೆ ಎಲ್ಲ ಲಕ್ಷಾಂತರ ಕೋಟ್ಯಾಂತರ ಜನ ಕೇಳ್ತಾರೆ. ಒಂದು ಬಿಟ್ಟು ನೋಡ್ಕೊಂಡು ನಾನು ಕೊನೆಯದಾಗಿ ಸ್ತ್ರೀ ಹಾಡನ್ನು ಮೂಲಕ ಮುಗಿಸ್ತೇನೆ. ಶ್ರೀಕೃಷ್ಣನ ಬಾಲಲೀಲೆಗಳು ನಮ್ಮ ಬಾಲ್ಯದೊಂದಿಗೆ ತಾಳೆಯಾಗುವುದರಿಂದ ಅವು ನಮಗೆ ಯಾವತ್ತೂ ಪ್ರಿಯವೇ. ಆ ಘಟನೆಗಳಲ್ಲಿ ನಮಗೆಲ್ಲ ತುಂಬ ಆತ್ಮೀಯವಾದದ್ದು ಬೆಣ್ಣೆ ಕದಿಯುವ ಬಾಲಕೃಷ್ಣನ ಚಿತ್ರ. ಆ ಚಿತ್ರದ ಭಾವಾಭಿನಯ ಈ ಪದ್ಯ. ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆ ಕದ್ದು ಚಾರಣ ಬಿಟ್ಟು ಒಣಗಾಲು ದಿಗಿಕೊಂಡ ನಮ್ಮ. ಎಸ್, ಕೊನೆಯದಾಗಿ ಇವತ್ತು ನಾವು ಚೈತ್ರ ಅವರ ಅಭಿಪ್ರಾಯ, ನಾನು ಕೂಡ ನನ್ನ ನಂಬಿಕೆ, ನನಗೆ ಬರ್ತ್ಡೇ, ಡೆತ್ ಡೇ, ವೆಡ್ಡಿಂಗ್ ಡೇ ನಂಬಿಕೆ ಇಲ್ಲ.
ಇಲ್ಲ ಬರ್ತ್ಡೇ ಡೇ ಬೇರೆ ಅಲ್ಲ ಹೇಳೋದು ಅಲ್ಲ ಈ ಸ್ತ್ರೀ ಪ್ರತಿಯೊಂದು ದಿನಾಚರಣೆ ಬಗ್ಗೆ ನಂಬಿಕೆ ಇಲ್ಲ, ಆದ್ರೆ ಎಲ್ಲೋ ಒಂದ್ ಕಡೆ ಅಭಿಮಾನ ಅದು. ನಾನು ಅದೇ ಇನ್ನೂ ಒಂದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಮಾತು ಹೇಳಿದ್ದಾರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾಹ. ಅಂದ್ರೆ ನಮ್ಮಲ್ಲಿ ಅಲ್ಲ ಶೈನೇಶ್ವರಂಬ ಪೂಜೇಶು ಮಾತಾ ಹೇಳದಂತ ಸಂಸ್ಕೃತಿಯಲ್ಲಿ ಮಹಿಳೆಯರನ್ನ ಯಾವ ತರ ನೋಡ್ಕೊಳ್ತಾರೆ ಅನ್ನೋದು ಒಂಥರ ಹಿಂದೂ ಧರ್ಮದವರು ಕೂಡ ಅರ್ಥ ಮಾಡ್ಕೋಬೇಕು ಗಂಡ ಹೆಂಡತಿಗೆ ಹೊಡೆದ್ಬಿಟ್ಟು ಅಲ್ವಾ? ನೆಕ್ಸ್ಟ್ ಡೇ ಬಂದ್ಬಿಟ್ಟು ಹ್ಯಾಪಿ ವುಮೆನ್ಸ್ ಡೇ. ಅವೆಲ್ಲ ಎಲ್ಲಾ ಧರ್ಮದಲ್ಲೂ ಕೊಳುಕಿದೆ, ಆ ಕೊಳುಕನ್ನು ತೊಳೆಯೋ ಕೆಲಸ ಆಗ್ಬೇಕು. ನೀವು ಸ್ತ್ರೀಯರ ಬಗ್ಗೆ ಇವತ್ತು GS ಶಿವರುದ್ರಪ್ಪನವರ ಇದೆಯಲ್ಲ, ಅದು ಹಣತೆ ಹಚ್ಚುವಂತ ನಿಜವಾದ ಬೆಳಕನ್ನ ಕೊಡುವಂತ ಆ ಹಾಡಿನ ಮೂಲಕ ಚರ್ಚೆ ಮುಗಿಸೋಣ. ಕೊರಸಾಡ್ಬೋದಾಡಿ ಸ್ತ್ರೀ 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 ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕಾನಿತ್ತು ತೂಗಿದಾಕೆ, ಬೆಳಕಾನಿತ್ತು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಎಸ್, ಎಲ್ಲ ಜನ್ಮದಾತೆಯರಿಗೆ ಮತ್ತು ಎಲ್ಲ ಮಹಿಳೆಯರಿಗೆ, ಎಲ್ಲ ಈ ಸೃಷ್ಟಿ ಈ ನಿಸರ್ಗ ಏನು ಭಾಳ ನ್ಯಾಯವಾಗಿರಲಿ ಅಂತ ಬಯಸುವಂಥ ಎಲ್ಲ ಪ್ರಪಂಚದ ಮಹಿಳೆಯರಿಗೆ ನಾನು ಮತ್ತೊಮ್ಮೆ ಶುಭಾಶಯನ ಹೇಳ್ತಾ ಇವತ್ತು ನಮ್ಮ ಚರ್ಚೆಯಲ್ಲಿ ತಾವು ಬಂದು ಭಾಗವಹಿಸ್ತೀರಿ. ನಿಮಗೆ ಒಳ್ಳೇದಾಗಲಿ, ಸೊ ನಮಗೂ ಒಳ್ಳೇದಾಗಲಿ ಅಂತ ನೀವು ಆಶಿಸಿ ಅದು ನಾವು ಚರ್ಚೆ ಸುಹಾನಾಗೂ ಒಳ್ಳೇದಾಗಲಿ, ಸುಹಾನ ವಿರೋಧಿಸೋರಿಗೂ ಒಳ್ಳೇದಾಗಲಿ. ಸುಹಾನ ವಿರೋಧಿಸೋರನ್ನ ಮುಂದಿಟ್ಕೊಂಡು ಇವರು ಕೂಡ ಏನು ಖುಷಿಯಿಂದ ಇವತ್ತು ಬಿಂಬಿಸ್ತಾ ಇದ್ದಾರೆ, ಅವರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತೇವೆ. ಎಸ್, ನೀವು ದೂರ ಇಡಿ, ಹಿಂದೂ ಧರ್ಮ ಮುಸ್ಲಿಂ ಕ್ರಿಶ್ಚಿಯನ್ ಅಂತಿಲ್ಲ, ಸೊ ಸಂಗೀತ ಧರ್ಮವನ್ನು ಪಾಲಿಸಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಸುದ್ದಿ TV, ನಾವು ಸುಳ್ಳು ಹೇಳಲ್ಲ.